ನಮಸ್ತೆ ಮಕ್ಕಳ. ಇವತ್ತಿನ ತರಗತಿಯಲ್ಲಿ ನಾವು ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ಗುರುತ್ವಾಕರ್ಷಣ ಅಥವಾ ಗುರುತಾಕರ್ಷಣೆ ಅಂತ ಕೂಡ ಕರಿತೀವಿ. ಸೊ ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಎಲ್ಲಿ ಅಂತ ಅಂದ್ರೆ ನಾವು ಪ್ರೀವಿಯಸ್ ಅಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ, ಒಲಿಂಪಿಯಾಡ್ ಕ್ಯಾಂಪ್ ಅಂತ. ಸೊ ಕ್ಯಾಂಪ್ ಅಲ್ಲಿ ನಾವು ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ತುಂಬಾ ಜನಕ್ಕೆ ಕ್ಯಾಂಪಿಗೆ ಬರಕ್ ಅಗತ್ಯ ಇರ್ಲಿಲ್ಲ. ಸೊ ಹಂಗಾಗಿ ಅವಕಾಶ ಇಲ್ಲದೆ ಇರೋದ್ರಿಂದ ನಾವೀಗ ಆನ್ಲೈನ್ ಕ್ಲಾಸ್ ಅಲ್ಲೂ ಕೂಡ ನಾವು ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ರಿಪೀಟ್ ಮಾಡ್ತಿದ್ದೀವಿ. ಸೊ ಮೊದಲಿಗೆ ಗ್ರಾವಿಟೇಷನ್ ಅಂತ ಬಂದಿದ ತಕ್ಷಣ ತುಂಬಾ ಜನಕ್ಕೆ ತುಂಬಾ ಕ್ವಶನ್ಸ್ ಅರೈಸ್ ಆಗ್ತಾ ಹೋಗ್ತಿರ್ತವೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಏನಿದು ಅಂತ ನೋಡಿದಾಗ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಅಲ್ವಾ. ಸೊ ಎಲ್ಲಾ ಪ್ಲಾನೆಟ್ಸ್ ಏನ್ ಮಾಡ್ತಿದೆ, ಸನ್ ಸುತ್ತ ರಿವಾಲ್ವ್ ಆಗ್ತಿದೆ ಅಲ್ವಾ. ಸೊ ಇದನ್ನ ನೋಡಿದ ತಕ್ಷಣ ನಮ್ಗೆ ಕೆಲವೊಂದು ಕ್ವಶನ್ಸ್ ಅರೈಸಸ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಏನೇನ್ ಕ್ವಶನ್ ಇರ್ಬೋದು, ಈಗ ನೀವು ಹೇಳಕ್ಕಾಗಲ್ಲ ಅಂತ ನಾನೇ ಕೆಲವೊಂದು ಕ್ವಶನ್ಸ್ ನ ಹಾಕಿದ್ದೀನಿ. ವೈ ಡು ಆಲ್ ದ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್? ಹಾಗೆ ವಾಟ್ ಫೋರ್ಸ್ ಕೀಪ್ಸ್ ಆಲ್ ದ ಪ್ಲಾನೆಟ್ಸ್ ರಿವಾಲ್ವಿಂಗ್ ಇನ್ ದೇರ್ ಆರ್ಬಿಟ್ಸ್? ವೈ ಕಾಂಟ್ ದ ಪ್ಲಾನೆಟ್ಸ್ ಮೂವ್ ಅವೇ ಫ್ರಮ್ ದ ಸನ್? ಸೊ ಏನಕ್ಕೆ ಎಲ್ಲ ಪ್ಲಾನೆಟ್ಸ್ ಸನ್ ಸುತ್ತ ರಿವಾಲ್ವ್ ಆಗ್ತಿರ್ಬೋದು? ಪ್ಲಾನೆಟ್ಸ್ ಸನ್ ಸುತ್ತ ಫೋರ್ಸ್ ಅಲ್ಲಿ ಆಕ್ಟ್ ಆಗ್ತಿರ್ಬೋದು. ಏನ್ ಹಾಗೆ ನೋಡ್ಬೋದು, ಈಗ ನಾವ್ ಯಾವುದೇ ಒಂದು ಆಬ್ಜೆಕ್ಟ್ ನ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಥ್ರೋ ಮಾಡಿದ್ವಿ ಅಂತಂದ್ರೆ ಏನಾಗ್ತಾ ಹೋಗುತ್ತದು ಡೌನ್ವರ್ಡ್ ಬರುತ್ತೆ ಅಲ್ವಾ. ಸೊ ಸೊ ಇಲ್ಲೂ ಕೂಡ ಒಂದ್ ಬಾಯ್ ಏನ್ ಮಾಡ್ತಿದ್ದಾನೆ, ಬಾಲ್ ನ ಥ್ರೋ ಮಾಡ್ದ ಅಪ್ವರ್ಡ್ ಆಗಿ, ಅದೇನಾಗ್ತಾ ಹೋಗ್ದು ಡೌನ್ವರ್ಡ್ ಗೆ ಬಂತು. ಸೊ ಏನಕ್ಕೆ ಅನ್ನೋದನ್ನ ಥಿಂಕ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಗೋಯಿಂಗ್ ಅಪ್ ಇನ್ಕ್ಲಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಸೈಕ್ಲಿಂಗ್ ಮಾಡ್ತಿದ್ದಾನೆ, ಅಪ್ಪಲ್ಲಿ ಹೋಗ್ತಿದ್ದಾನೆ, ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ಅವನಿಗೆ. ಹಾಗೆ ಇಲ್ಲಿ ಗೋಯಿಂಗ್ ಡೌನ್ ದ ಇನ್ಕ್ಲಿನೇಷನ್. ಸೊ ಇಲ್ಲಿ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದಾರೆ. ಏನಕ್ಕೆ ಇರ್ಬೋದು, ಏನಕ್ಕೆ ಡೌನ್ಗೆ ತುಂಬಾ ಫಾಸ್ಟ್ ಆಗಿ ಬರ್ತಿದ್ದಾರೆ, ತುಂಬಾ ಈಸಿ ಆಗ್ತಿದೆ, ಬಟ್ ಅಪ್ವರ್ಡ್ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ. ಸೊ ಎಲ್ಲ ಏನಕ್ಕೆ ಅಂತ ನಾವು ಯೋಚನೆ ಮಾಡಿದಾಗ, ಸೊ ಗ್ರಾವಿಟೇಷನ್ ಇದರಿಂದ ಎಲ್ಲ ಇರೋಂಥದ್ದು ಬಿಕಾಸ್ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ಏನಕ್ಕೆ ಅವನಿಗೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಗ್ರಾವಿಟೇಷನ್ಗೆ ಅಪೋಸಿಟ್ ಆಗಿ ಹೋಗ್ತಿರೋದ್ರಿಂದ, ಅಪ್ವರ್ಡ್ ಹೋಗ್ತಿರೋದ್ರಿಂದ ಅದೇನಾಗ್ತಿದೆ, ಅವ್ರಿಗೆ ಕಷ್ಟ ಆಗ್ತಿದೆ. ಅದೇ ಇಲ್ಲಿ ಗೋಯಿಂಗ್ ಡೌನ್ ದ ಇನ್ಕ್ಲಿನೇಷನ್ ಅಂತ ನೋಡಿದಾಗ ಗ್ರಾವಿಟೇಷನ್ ಕಡೆಲೇ ಬರ್ತಿರೋದ್ರಿಂದ, ಅಂದ್ರೆ ಪುಲ್ ಡೌನ್ವರ್ಡ್ಸ್ಗೆ ಬರ್ತಿರೋದ್ರಿಂದ ಅದು ಈಸಿ ಆಗತ್ತೆ. ಸೊ ಗ್ರಾವಿಟೇಷನ್ ಅಂತಂದ್ರೆ ಏನು ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಗ್ರಾವಿಟೇಷನ್ ಅಂತ ನೋಡಿದಾಗ ನಮಗೆ ಯಾವ ಸೈಂಟಿಸ್ಟ್ ನೆನಪಾಗ್ತಾರೆ? ಸೊ ಆಪಲ್ ಟ್ರೀ ಕೆಳಗಡೆ ನ್ಯೂಟನ್ ಅವ್ರು ಕೂತಿರ್ತಾರೆ. ಸೊ ಆಪಲ್ ಕೆಳಗಡೆ ಬೀಳುತ್ತೆ, ಅವಾಗ ಅವ್ರಿಗೆ ಒಂದು ಥಾಟ್ ಬರುತ್ತೆ, ಅವರು ಗ್ರಾವಿಟೇಷನ್ ಅನ್ನೋ ಕಾನ್ಸೆಪ್ಟ್ ನ ಫೈಂಡ್ ಔಟ್ ಮಾಡಿದ್ರು, ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತೀವಿ ಅಲ್ವಾ. ಸೊ ಜೊತೆಗೆ ಈ ಗ್ರಾವಿಟೇಷನ್ ನ್ಯೂಟನ್ ಏನ್ ಸೈಂಟಿಸ್ಟ್ ಫೈಂಡ್ ಔಟ್ ಮಾಡಿದಾರಲ್ವಾ, ಸೊ ಅದ್ರ ಜೊತೆಗೆ ಅವ್ರಿಗೆ ಕೆಲವೊಂದು ವಿಜ್ಞಾನಿಗಳು, ಬೇರೆ ಸೈಂಟಿಸ್ಟ್ಗಳು ಬೇರೆ ಬೇರೆ ಡಿಸ್ಕವರ್ ಮಾಡಿದ್ರಿ ಅಲ್ವಾ. ಸೊ ಏನೇನ್ ಡಿಸ್ಕವರ್ ಮಾಡಿದ್ರು ಅದು ಕೂಡ ಕೆಲವೊಂದು ಪಾಯಿಂಟ್ಸ್ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಈ ಗ್ರಾವಿಟೇಷನ್ ಏನ್ ಪ್ರಪೋಸ್ ಮಾಡಿದಾರೋ ಈ ಲಾಗೆ ಹೆಲ್ಪ್ಫುಲ್ ಆಗುತ್ತೆ, ಈ ಫೋರ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದ್ ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದೆಲ್ಲ ಏನ್ ತಿಳ್ಕೊಳ್ಳೇಬೇಕು ಅಂದ್ರೆ ಇವ್ರದ್ದು ಇಲ್ಲಿ ಇಂಪಾರ್ಟೆಂಟ್ ಇದೆ ಅಂತಲ್ಲ. ಸೊ ಬೇಸಿಕ್ ನಮಗೆ ಯಾವುದೇ ಒಂದು ಸೈಂಟಿಸ್ಟ್ ಆಗ್ಲಿ ಒಂದೇನೋ ಒಂದು ಫೈಂಡ್ ಔಟ್ ಮಾಡ್ತಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರೇ ಫೈಂಡ್ ಔಟ್ ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಆಗಿ ಏನ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊ ಬಂದಿರ್ತಾರೆ. ಯಾರ ಕೈಲೂ ಕಂಪ್ಲೀಟ್ ಮಾಡಿರಕ್ಕಾಗಿಲ್ಲ, ಲಾಸ್ಟ್ ಅಲ್ಲಿ ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅವ್ರ ನೇಮಿಂದಾನೆ ತಿಳ್ಕೊಳ್ಳೋ ಅಂತದ್ದು. ಸೊ ಹಾಗೆ ನೋಡಿದಾದ್ರೆ ಇಲ್ಲಿ ಫಸ್ಟ್ ಒಂದ್ ಬಂದು ಕ್ಲೇಡಿಯಸ್ ಟೊಲೊಮಿ ಅಂತಿದೆ, ಆಯ್ತಾ. ಕ್ಲೇಡಿಯಸ್ ಟೊಲೊಮಿ ಅವ್ರು ಏನ್ ಫೈಂಡ್ ಔಟ್ ಮಾಡ್ತಾರೆ ಅಥವಾ ಏನ್ ಪ್ರಪೋಸ್ ಮಾಡಿದ್ದಾರೆ ಅಂತ ನೋಡಿದ್ರೆ, ಜಸ್ಟ್ ಇದನ್ನೇನ್ ಬರ್ಕೊಳ್ಳೋದು ಅಥವಾ ಆ ತರದೆಲ್ಲ ಏನಿಲ್ಲ, ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ನೋಡ್ತಾರೆ. ಸೊ ಜಿಯೋಸೆಂಟ್ರಿಕ್ ಮಾಡೆಲ್ ಏನ ಹೇಳುತ್ತೆ ಅಂತಂದ್ರೆ, ಸೊ ಯೂನಿವರ್ಸ್ ಅಲ್ಲಿ ಅರ್ತ್ ಸೆಂಟರ್ ಅಲ್ಲಿ ಇದೆ ಅಂತ ಅವ್ರು ಜಸ್ಟ್ ಫೈಂಡ್ ಔಟ್ ಮಾಡ್ತಾರೆ, ಆಯ್ತಾ. ಸೊ ಇವೆಲ್ಲವೂ ಕೂಡ ಡೈರೆಕ್ಟ್ ಆಗಿ ಅವರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಐಸಕ್ ನ್ಯೂಟನ್ಗೆ ಫೈಂಡ್ ಔಟ್ ಮಾಡಕ್ಕೆ ಅಂತಲ್ಲ. ಸೊ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ಇವುದು ಕೆಲವೊಂದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಕೋಲಸ್ ಕೊಪರ್ನಿಕಸ್ ಅಂತ ಹೇಳ್ತೀವಿ. ಇವ್ರು ಏನ್ ಡಿಸ್ಕವರ್ ಮಾಡ್ತಾರಪ್ಪ ಅಂತಂದ್ರೆ ಎಲಿಯೋ ಸೆಂಟ್ರಿಕ್ ಮಾಡೆಲ್ ಅಂತ ಹೇಳ್ತಾರೆ. ಎಲಿಯೋ ಸೆಂಟ್ರಿಕ್ ಮಾಡೆಲ್ ಅಂತಂದ್ರೆ ಅವ್ರು ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸನ್ ಸೆಂಟರ್ ಅಲ್ಲಿ ಇದೆ, ಸನ್ ಸುತ್ತ ಬೇರೆ ಪ್ಲಾನೆಟ್ಸ್ ಎಲ್ಲ ರಿವಾಲ್ವ್ ಆಗುತ್ತೆ ಅನ್ನೋದನ್ನ ಹೇಳುವಂಥದ್ದು ಕೊಪರ್ನಿಕಸ್ ಅವರು. ಹಾಗೆ
ಟೋಕೋ ಬ್ರೇಕ್ ಅಂತ ಇರ್ತಾರೆ. ಸೊ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಮಾಡ್ತಾರೆ. ಸೊ ವಿತೌಟ್ ಯೂಸಿಂಗ್ ಟೆಲಿಸ್ಕೋಪ್ ನ ಯೂಸ್ ಮಾಡದೆ ಇವರು ಪ್ಲಾನೆಟ್ಸ್ ಮತ್ತೆ ಸ್ಟಾರ್ಸ್ ಮೇಲೆ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ಸೊ ಅಬ್ಸರ್ವೇಷನ್ಸ್ ನ ವಿತೌಟ್ ಟೆಲಿಸ್ಕೋಪ್ ಇವರು ನೋಡುವಂಥದ್ದು. ನೆಕ್ಸ್ಟ್ ಒನ್ ಬಂದು ಆರ್ಯಭಟ. ಸೊ ಆರ್ಯಭಟ ಅವ್ರ ಬಗ್ಗೆ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ. ಝೀರೋ ಫೈಂಡ್ ಔಟ್ ಮಾಡಿದ್ದವ್ರೇನೆ, ಐಡೆಂಟಿಫೈ ಮಾಡಿದ್ದವ್ರೇನೆ, ಪ್ರಪೋಸ್ ಮಾಡಿದ್ದು ಅಂತ ಹೇಳ್ತೀರಾ. ಸೊ ಅದರಲ್ಲಿ ಫಿಸಿಕ್ಸ್ ಅಲ್ಲಿ ಆರ್ಯಭಟ ಅವ್ರು ನೋಡಿದಾದ್ರೆ ಅರ್ತ್ ರೊಟೇಟ್, ಅದು ಓನ್ ಆಕ್ಸಿಸ್ ಅಲ್ಲಿ ಅರ್ತ್ ರೊಟೇಟ್ ಆಗುತ್ತೆ, ಆಕ್ಸಿಸ್ ಅಲ್ಲಿ ಅರ್ತ್ ರೊಟೇಟ್ ಆಗುತ್ತೆ ಅಂತ ಹೇಳಿದವರು ಆರ್ಯಭಟ. ಜೊತೆಗೆ ಡೇ ಮತ್ತೆ ನೈಟ್ ಬಗ್ಗೆ ಥಿಯರಿನ ಎಕ್ಸ್ಪ್ಲೈನ್ ಮಾಡಿದವರು ಕೂಡ ಆರ್ಯಭಟ ಅವರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೇನ್ ಆಗಿ ನಮ್ಗೆ ನ್ಯೂಟನ್ಗೆ ಹೆಲ್ಪ್ ಆಗುವಂಥದ್ದು ಗೆಲಿಲಿಯೋ ಮತ್ತೆ ಕೆಪ್ಲರ್ ಅವ್ರದ್ದು ಲಾಸ್. ಸೊ ಗೆಲಿಲಿಯೋ ಅವರು ಏನ ಡಿಸ್ಕವರ್ ಮಾಡ್ತಾರೆ ಅಂತಂದ್ರೆ, ಏನು ಸ್ಟಡಿ ಮಾಡ್ತಾರೆ ಅಂದ್ರೆ ಮೋಷನ್ ಮತ್ತೆ ಫಾಲಿಂಗ್ ಬಾಡಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಾವು ಓದ್ತಾ ಹೋಗ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಾಲಿಂಗ್ ಬಾಡಿ ಅಂತಂದ್ರೆ ಏನು ಅಂತ. ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನಾವು ಮೇಲ್ಗಡೆ ಎಸೆದ್ರೆ ಅದೇನಾಗುತ್ತೆ, ಫ್ರೀ ಆಫ್ ಫಾಲ್ ಆಗುತ್ತಲ್ವಾ. ಸೊ ಅದು ಏನಕ್ಕೆ ಹೇಗೆ ಅನ್ನೋದನ್ನ ಪ್ರಪೋಸ್ ಮಾಡಿದ್ದು, ಸ್ಟಡಿ ಮಾಡಿದಂಥದ್ದು ಗೆಲಿಲಿಯೋ ಅವರು. ನೆಕ್ಸ್ಟ್ ಕೆಪ್ಲರ್ ಅವ್ರು ಬರ್ತಾರೆ. ಸೊ ಕೆಪ್ಲರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೆಪ್ಲರ್ ಲಾ ಆಫ್ ಪ್ಲಾನೆಟರಿ ಮೋಷನ್ ಅಂತ ಹೇಳ್ತಾರೆ. ಸೊ ಈ ಲಾಸ್ ಗೆಲಿಲಿಯೋ ಆಗಿರ್ಬೋದು, ಮೋಷನ್ ಕೆಪ್ಲರ್ ಲಾಸ್ ಆಗಿರ್ಬೋದು, ಸೊ ನ್ಯೂಟನ್ ಅವರು ಏನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ನ ಫೈಂಡ್ ಔಟ್ ಮಾಡ್ತಾರೋ ಅದಕ್ಕೆ ತುಂಬಾ ಹೆಲ್ಪ್, ಮೇಜರ್ ಆಗಿ ಹೆಲ್ಪ್ ಆಗುವಂಥದ್ದು ಇವರಿಬ್ರದ್ದು ಏನ್ ಪ್ರಪೋಸ್ ಮಾಡಿರ್ತಾರೋ ಅದಾಗಿರುತ್ತೆ. ಸೊ ನೀವೆಲ್ರೂ ನ್ಯೂಟನ್ ಮತ್ತೆ ಕೆಪ್ಲರ್ ಅವ್ರದ್ದು ಪಿಕ್ಚರ್ಸ್ ನೋಡಿರ್ತೀರಾ. ಸೊ ಇದು ಬಂದು ಅವ್ರದ್ದು ಪಿಕ್ಚರ್ಸ್. ಸೊ ನೆಕ್ಸ್ಟ್ ಹಾಗಿದ್ರೆ ಗ್ರಾವಿಟೇಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಗ್ರಾವಿಟೇಷನ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ಆಕ್ಟ್ಸ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್ ಹ್ಯಾವಿಂಗ್ ಮಾಸ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಎರಡು ಆಬ್ಜೆಕ್ಟ್ ಇದೆ ನಮ್ಮ ಹತ್ರ, ಆಯ್ತಾ. ಸೊ ಎರಡು ಆಬ್ಜೆಕ್ಟ್ ಇದೆ ಅಂತಂದ್ರೆ ಅದ್ರ ನಡುವೆ ಏನಿರುತ್ತೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದಿರುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು ಅಂತಂದ್ರೆ ಅಲ್ಲಿ ಗ್ರಾವಿಟೇಷನ್ ಇದೆ ಅಂತ. ಈಗ ಅವಾಗ್ಲೇ ಪ್ರೀವಿಯಸ್ಲಿ ನಾವು ಅನಿಮೇಷನ್ಸ್ ನೋಡಿದ್ವಿ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನಾವು ಮೇಲ್ಗಡೆ ಥ್ರೋ ಮಾಡಿದ್ರೆ ಏನಾಗುತ್ತೆ, ಪುಲ್ ಡೌನ್ವರ್ಡ್ ಅಂತ ಬರುತ್ತೆ ಅಂತ. ಸೊ ಪುಲ್ ಡೌನ್ವರ್ಡ್ ಅಂದ್ರೆ ಅರ್ತ್ ಅಟ್ರಾಕ್ಟ್ ಮಾಡ್ತಿದೆ. ಸೊ ಅರ್ತ್ ಇಲ್ಲೇ ನೋಡ್ಬೋದು, ಬಾಲ್ ನ ಅರ್ತ್ ಅಟ್ರಾಕ್ಟ್ ಮಾಡ್ತಿದೆ. ಸೊ ಬಾಲ್ ಒಂದು ಆಬ್ಜೆಕ್ಟ್, ಅರ್ತ್ ಒಂದು ಆಬ್ಜೆಕ್ಟ್ ಅಂತ ತಗೊಂಡಾಗ ಅರ್ತ್ ಏನ ಮಾಡ್ತಿದೆ, ಬಾಲ್ ನ ಪುಲ್ ಡೌನ್ವರ್ಡ್ ಗೆ ಪುಲ್ ಮಾಡ್ತಿದೆ. ಹಾಗೆ ಆಪಲ್ ಕೂಡ ಏನಾಗ್ತಿದೆ, ಡೌನ್ವರ್ಡ್ ಹೋಗ್ತಿದೆ ಅಲ್ವಾ. ಸೊ ಇದನ್ನ ನೋಡಿದಾಗ ನಾವ್ ಏನ್ ಅನ್ಕೋತೀವಿ, ಜಸ್ಟ್ ಅರ್ತ್ ಮಾತ್ರ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಆಬ್ಜೆಕ್ಟ್ಸ್ ನ ಅಂತ ನೋಡ್ಕೋತೀವಿ ಅಲ್ವಾ. ಬಟ್ ಏನಂತಂದ್ರೆ ಪ್ರತಿ ಒಂದು ಆಬ್ಜೆಕ್ಟ್ಗೂ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದಿರುತ್ತೆ. ಇವಾಗ ಹೇಗೆ ಬಾಲ್ ಅರ್ತ್ ಬಾಲ್ ನ ಅಟ್ರಾಕ್ಟ್ ಮಾಡುತ್ತೋ, ಅರ್ತ್ ಆಪಲ್ ನ ಅಟ್ರಾಕ್ಟ್ ಮಾಡುತ್ತೋ, ಹಾಗೇನೆ ಆಪಲ್ ಕೂಡ ಅರ್ತ್ ನ ಅಟ್ರಾಕ್ಟ್ ಮಾಡ್ತಿರುತ್ತೆ, ಆಯ್ತಾ. ಸೊ ಸೇಮ್ ಫೋರ್ಸ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಿರುತ್ತೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪೇರ್ ಟು ಮಾಸ್, ಅರ್ತ್ ಮಾಸ್ ಮತ್ತೆ ಆಪಲ್ ಮಾಸ್ ನ ಕಂಪೇರ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಆಪಲ್ ಮಾಸ್ ತುಂಬಾ ಮಿನಿಮಲ್ ಅಂದ್ರೆ ನೆಗ್ಲಿಜಿಬಲ್ ಆಗುತ್ತೆ. ಸೊ ನೆಗ್ಲಿಜಿಬಲ್ ಆಗೋ ಕಾರಣ ಏನಾಗುತ್ತೆ, ಅಲ್ಲಿ ನಮ್ದು ಏನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅರ್ತ್ ನ ಆಪಲ್ ಏನ್ ಅಟ್ರಾಕ್ಟ್ ಮಾಡ್ತಿರುತ್ತಲ್ವಾ ಅದು ನೆಗ್ಲಿಜಿಬಲ್ ಆಗುತ್ತೆ. ಸೊ ಹಾಗಾಗಿ ಅರ್ತ್ ಆಪಲ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಜೊತೆಗೆ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ಆಕ್ಟ್ಸ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ ಅಂತ ಹೇಳಿರೋದು. ನಾವಿಲ್ಲಿ ಅರ್ತ್ ಮತ್ತೆ ಆಪಲ್ ಅಷ್ಟನ್ನೇ ನೋಡಿದ್ವಿ ಅಲ್ವಾ. ಸೊ ಈಗ ಇಲ್ಲಿ ಎರಡು ಪೆನ್ ಇದೆ ನಮ್ಮ ಹತ್ರ ಅಂತಂದ್ರೆ ಇವೆರಡಕ್ಕೂ ಕೂಡ ಅಟ್ರಾಕ್ಷನ್ ಅನ್ನೋದಿರುತ್ತೆ. ಬಟ್ ಏನಾಗಿರುತ್ತೆ, ಇಲ್ಲಿ ಮಿನಿಮಲ್ ಆಗಿರುತ್ತೆ, ನೆಗ್ಲಿಜಿಬಲ್ ಆಗಿರುತ್ತೆ. ಹಾಗಾಗಿ ನಮ್ಗೆ ಇದನ್ನ ವೀಕೆಸ್ಟ್ ಫೋರ್ಸ್ ಅಂತ ಕೂಡ ಕರಿತೀವಿ ನಾವು. ಗ್ರಾವಿಟೇಷನಲ್ ಫೋರ್ಸ್ ನ ನಾವು ವೀಕೆಸ್ಟ್ ಫೋರ್ಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ, ಇವೆರಡರ ನಡುವೆ ಮಾಸ್ ಅಥವಾ ಅಟ್ರಾಕ್ಷನ್ ಫೋರ್ಸ್ ತುಂಬಾ ನೆಗ್ಲಿಜಿಬಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇದು ಗ್ರಾವಿಟೇಷನ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಆಯ್ತು. ಸೊ ಅವಾಗ್ಲೇ ಹೇಳಿದ್ವಲ್ಲ ನಾವು, ಅರ್ತ್ ಅಟ್ರಾಕ್ಟ್ಸ್ ಆಪಲ್, ಡಸ್ ಆಪಲ್ ಆಲ್ಸೋ ಅಟ್ರಾಕ್ಟ್ಸ್ ಅರ್ತ್ ಅಂತ. ಸೊ ಇಲ್ಲಿ ಏನ್ ಮಾಡ್ತಿದೆ, ಆಪಲ್ ನ ಅರ್ತ್ ಅಟ್ರಾಕ್ಟ್ ಮಾಡ್ತಿದೆ. ಇನ್ ದ ಸೇಮ್ ವೇ ಅಷ್ಟೇ ಫೋರ್ಸ್ ಅಲ್ಲಿ ಆಪಲ್ ಕೂಡ ಅರ್ತ್ ನ ಅಟ್ರಾಕ್ಟ್ ಮಾಡ್ತಿರುತ್ತೆ. ಬಟ್ ಇಲ್ಲಿ ಅಟ್ರಾಕ್ಷನ್ ಏನಾಗಿರುತ್ತೆ, ಇವೆರಡರ ನಡುವೆ ಮಿನಿಮಲ್ ಆಗಿರುತ್ತೆ, ನೆಗ್ಲಿಜಿಬಲ್ ಆಗಿರುತ್ತೆ. ಓಕೆನಾ. ಸೊ ಈಗ ನಮ್ಗೆ ಗ್ರಾವಿಟೇಷನ್ ಅಂದ್ರೆ ಏನು, ಏನಕ್ಕೆ ಅಟ್ರಾಕ್ಟ್ ಆಗುತ್ತೆ, ಎಲ್ಲಾದು ಆಬ್ಜೆಕ್ಟ್ ನಾವು ಮೇಲ್ಗಡೆ ಎಸಿದ್ರೆ ಕೆಳಗಡೆ ಡೌನ್ವರ್ಡ್ ಯಾಕೆ ಬರುತ್ತೆ ಅನ್ನೋದು ಗೊತ್ತಾಯ್ತು. ಸೊ ಈಗ ಪ್ಲಾನೆಟ್ಸ್ ಅಲ್ಲಿ ನೋಡಿದ್ವಿ ನಾವು. ಸೊ ಒಂದ್ ಪ್ಲಾನೆಟ್ ಇನ್ನೊಂದ್ ಪ್ಲಾನೆಟ್ ಏನಾಗ್ತಿದೆ, ಆರ್ಬಿಟ್ರಲ್ಲಿ ಎಲಿಪ್ಟಿಕಲ್ಲಿ ಏನಾಗ್ತಿರುತ್ತೆ, ರೊಟೇಟ್ ಆಗ್ತಿರುತ್ತೆ ಅಲ್ವಾ. ಸೊ ಅಲ್ಲಿ ಆ ಫೋರ್ಸ್ ಆಕ್ಟ್ ಮಾಡ್ತಿರ್ಬೋದು ಅಂತ ನೋಡಿದಾಗ, ಸೊ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದ್ರೆ ಏನು, ಕೇಂದ್ರಾಭಿಮುಖ ಬಲ ಅಂತ ಕೂಡ ಕನ್ನಡದಲ್ಲಿ ಹೇಳ್ತೀವಿ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಅ ಫೋರ್ಸ್ ದಟ್ ಕೀಪ್ಸ್ ಅ ಬಾಡಿ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಬೈ ಪುಲ್ಲಿಂಗ್ ಇಟ್ ಟುವರ್ಡ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ಇದೆ. ಸೊ ಅಂದ್ರೆ ಅರ್ಥ ಏನು, ಒಂದೀಗ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ ರೊಟೇಟ್ ಆಗ್ತಿದೆ, ಆಯ್ತಾ. ಸೊ ಅದು ಹೇಗೆ ರೊಟೇಟ್ ಆಗ್ತಿದೆ ಅಂತ ನೋಡೋದಾದ್ರೆ, ಈಗ ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಥ್ರೆಡ್ಡಿಗೆ ಇದು ಸೆಂಟರ್ ಪಾಯಿಂಟ್ ಅಂತ ತಗೊಳ್ಳೋಣ.
ಸೊ ಒಂದು ಥ್ರೆಡ್ ತಗೊಂಡು ಅದಕ್ಕೊಂದು ಸ್ಟೋನು ಅಥವಾ ಬಾಲ್ನು ಕಟ್ಟಿರ್ತೀವಿ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಅದನ್ನ ನಾನು ಏನ್ ಮಾಡ್ತಿರ್ತೀನಿ, ಹೀಗೆ ರೊಟೇಟ್ ಮಾಡ್ತಿರ್ತೀನಿ. ಸೊ ರೊಟೇಟ್ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಕ್ರಿಯೇಟ್ ಆಗುತ್ತೆ, ಒಂದು ಸರ್ಕ್ಯುಲರ್ ಪಾತ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ. ಸರ್ಕ್ಯುಲರ್ ಪಾತ್ ಕ್ರಿಯೇಟ್ ಆದ್ರೆ ನಮ್ದು ಅಲ್ಲಿ ಮೇನ್ ಏನಾಗುತ್ತೆ, ಇಲ್ಲಿ ನಾವು ಸೆಂಟರ್ ಅಲ್ಲಿ ಏನ್ ಮಾಡಿರ್ತೀವಿ, ಅದನ್ನ ಟೈ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಟೆನ್ಷನ್ ಇನ್ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನ ಏನ್ ಹೇಳ್ತೀವಿ, ಹಿಂಗೆ ರೊಟೇಟ್ ಮಾಡ್ತಿದೀವಿ, ರಿವಾಲ್ವ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಸರ್ಕ್ಯುಲರ್ ಪಾತ್ ಕ್ರಿಯೇಟ್ ಅಂತೂ ಆಗುತ್ತೆ. ಸೊ ಜೊತೆಗೆ ಅಲ್ಲಿ ಸೆಂಟರ್ ಏನಾಗ್ತಾ ಹೋಗುತ್ತೆ, ಸೆಂಟರ್ ಆಫ್ ದ ಸರ್ಕಲ್ ಆ ಸ್ಟೋನ್ ಏನಿರುತ್ತೆ, ಸ್ಟೋನ್ ಸೆಂಟರ್ಗೆ ಪುಲ್ ಮಾಡ್ಕೋತಿರುತ್ತೆ ಟುವರ್ಡ್ಸ್ ದ ಸೆಂಟರ್. ಸೊ ಪುಲ್ಲಿಂಗ್ ಟುವರ್ಡ್ಸ್ ದ ಸೆಂಟರ್, ಇದು ತುಂಬಾ ಮುಖ್ಯ. ಸೊ ಸೆಂಟರ್ ಆಫ್ ದ ಸರ್ಕಲ್ ಅಲ್ಲಿ ಒಂದು ಸ್ಟೋನ್ ನ ನಾವೇನೋ ಒಂದು ಥ್ರೆಡ್ ಕಟ್ಟಿ ನಾವು ರೊಟೇಟ್ ಮಾಡ್ತಿದೀವಿ, ಅಥವಾ ಸರ್ಕ್ಯುಲರ್ ಪಾತ್ ಅಲ್ಲಿ ಒಂದು ಆಬ್ಜೆಕ್ಟ್ ರಿವಾಲ್ವ್ ಆಗ್ತಿದೆ ಅಂತಂದ್ರೆ, ಈಗ ಅಲ್ಲಿ ಪ್ಲಾನೆಟ್ಸ್ ನೋಡಿದ್ರೆ ಅದು ಎಲಿಪ್ಟಿಕಲಿ ರೊಟೇಟ್ ಆಗ್ತಿರುತ್ತೆ. ಸೊ ಒಂದಕ್ಕೊಂದಕ್ಕೆ ಏನಾಗ್ತಿರುತ್ತೆ, ಪುಲ್ ಆಗ್ತಿರುತ್ತೆ, ಟುವರ್ಡ್ಸ್ ದ ಸೆಂಟರ್ ಕಡೆ ಪುಲ್ ಆಗ್ತಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಕೆಲವೊಂದು ರೀಸನ್ಸ್ ನ ಕೇಳಿದರೆ, ದ ಮೂನ್ ರಿವಾಲ್ವ್ ಅರೌಂಡ್ ದ ಅರ್ತ್ ಇನ್ ಅ ಸರ್ಕ್ಯುಲರ್ ಪಾತ್ ಬಟ್ ಡಸ್ ನಾಟ್ ಫಾಲ್ ಇಂಟು ಇಟ್ ಅಂತಿದೆ. ಸೊ ಮೂನು ಅರ್ಥ ಸುತ್ತ ಏನಾಗ್ತಿರುತ್ತೆ, ರಿವಾಲ್ವ್ ಆಗ್ತಿರುತ್ತೆ ಸರ್ಕ್ಯುಲರ್ ಪಾತ್ ಅಲ್ಲಿ ಅಲ್ವಾ. ಸೊ ಅಲ್ಲಿ ಏನಾಗ್ತಿರುತ್ತೆ, ಅರ್ಥ ಏನ್ ಮಾಡ್ತಿರುತ್ತೆ, ಮೂನ್ ನ ಪುಲ್ ಮಾಡ್ತಿರುತ್ತೆ ಅದ್ರ ಕಡೆ ಅಲ್ವಾ. ಸೊ ಹಾಗೆ ಮೂನ್ ಏನಾಗ್ತಿರುತ್ತೆ ಅಂದ್ರೆ ಅದಕ್ಕೆ ಟ್ಯಾಂಜೆನ್ಷನಲ್ ವೆಲಾಸಿಟಿ ಅಂತ ಇರುತ್ತೆ. ಓಕೆನಾ? ಸೊ ಅದು ಕೂಡ ಪುಲ್ ಮಾಡ್ತಿರುತ್ತೆ ಒಂದಕ್ಕೊಂದು. ಅವೆರಡರ ನಡುವೆ ಏನಾಗಿರುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿರುತ್ತೋ, ಸೊ ಗ್ರಾವಿಟೇಷನ್ ಇಲ್ಲಿ ಏನಾಗುತ್ತಾ ಹೋಗುತ್ತೆ ಅಂದ್ರೆ ಪ್ಲಾನೆಟ್ಸ್ ಗಳ ನಡುವೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ಸ್ ಆಸ್ ಅ ಸೆಂಟ್ರಿಪಿಟಲ್ ಫೋರ್ಸ್, ಹಾಗೆ ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ಸ್ ಆಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಆಗಿ ಆಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಮೂನು ಏನ್ ಮಾಡುತ್ತೆ, ಅರ್ತ್ ನ ಫಾಲ್ ಆಗಲ್ಲ, ಅರ್ತ್ ಮೇಲೆ ಬೀಳಕ್ ಆಗಲ್ಲ ಅಂತ ಹೇಳ್ಬೋದು. ಸೊ ಹಾಗೆ a stone is tied to a string and drilled into a circular path. Name the force which acts on the stone and keeps into the circular path. ಸೊ ಪ್ರೀವಿಯಸ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ, ಒಂದು ಸ್ಟೋನ್ ನ ಕಟ್ಟಿ ಟ್ಯಾಗ್ ಮಾಡಿ ಅದನ್ನ ಸರ್ಕ್ಯುಲರ್ ಪಾತ್ ಅಲ್ಲಿ ರಿಲ್ ಮಾಡಿದ್ರೆ, ರೊಟೇಟ್ ಮಾಡ್ತಾ ಹೋದ್ರೆ ಅದು ಯಾವ ಫೋರ್ಸ್ ಅಲ್ಲಿ ಆಕ್ಟ್ ಆಗುತ್ತೆ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಜೊತೆಗೆ ಇನ್ನೊಂದಿದೆ, ವಾಟ್ ಹ್ಯಾಪನ್ ಟು ದ ಮೋಷನ್ ಆಫ್ ಅ ಸ್ಟೋನ್ ಇಫ್ ದ ಸ್ಟ್ರಿಂಗ್ ಸಡನ್ಲಿ ಬ್ರೇಕ್ಸ್. ಸೊ ಈ ಸ್ಟ್ರಿಂಗ್ ಈಗ ಬ್ರೇಕ್ ಆಗೋಯ್ತು ಆಯ್ತಾ, ಸೊ ಕಟ್ ಆಯ್ತು, ಆವಾಗ ಏನಾಗ್ಬೋದು, ಮೋಷನ್ ಆಫ್ ದ ಸ್ಟೋನ್ ಏನಾಗ್ಬೋದು, ಅಥವಾ ಮೂನೇ ಆಗಿರ್ಬೋದು. ಈಗ ಅರ್ಥ ಸುತ್ತ ಇದು ಅರ್ಥ ಅಂತ ತಗೊಂಡ್ರೆ ಅರ್ಥ ಸುತ್ತ ಮೂನ್ ರೊಟೇಟ್ ಆಗ್ತಿತ್ತು, ಅವೆರಡು ನಡುವೆ ಬ್ರೇಕ್ ಆಗ್ಬಿಟ್ರೆ, ಸೆಂಟ್ರಿಪಿಟಲ್ ಫೋರ್ಸ್ ಏನಾದ್ರು ಇಲ್ಲ ಅಂತ ಅಂದ್ರೆ ಅವಾಗ ಏನಾಗ್ಬೋದು ಅಂತ ನೋಡೋದಾದ್ರೆ, ಸೊ ಅದೇನಾಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರುತ್ತೋ, ಈಗ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಮೂವ್ ಆಗ್ತಿದೆ ಅಂತಂದ್ರೆ, ಸೊ ಅವಾಗ ಏನಾಗುತ್ತೆ, ಅದು ಟ್ಯಾಂಜೆಷನಲ್ಲಿ ಅಂತ ಬಂದಾಗ ಸ್ಟ್ರೈಟ್ ಲೈನ್ ಅಂತ ತಗೋತೀವಿ ಆಯ್ತಾ. ಸ್ಟ್ರೈಟ್ ಲೈನ್ ಟು ದ ಸರ್ಕ್ಯುಲರ್ ಪಾತ್ ಬ್ರೇಕ್ ಆಗ್ತಾ ಹೋಗುತ್ತೆ. ಅದು ಈಗ ಇಲ್ಲಿ ಬ್ರೇಕ್ ಆಗಿದೆ ಅಂತಂದ್ರೆ ಇದು ಈ ಡೈರೆಕ್ಷನ್ ಅಲ್ಲಿ, ಸೊ ಇಲ್ಲಿ ಕಟ್ ಆಯ್ತು ಥ್ರೆಡ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ ಅಂತಂದಾಗ ಇಲ್ಲಿ ಸ್ಟ್ರೈಟ್ ಆಗಿ ಹೋಗಿ ಫಾಲ್ ಆಗುವಂಥದ್ದು, ತುಂಬಾ ದೂರ ಹೋಗಿ ಅದೇನಾಗುತ್ತೆ ಸ್ಟ್ರೈಟ್ ಲೈನ್ ಅಲ್ಲೇ ಹೋಗಿ ಫಾಲ್ ಆಗುತ್ತೆ. ಸೊ ಇದನ್ನ ನಾವು ವಾಟ್ ಹ್ಯಾಪನ್ ಅಂತ ಕೇಳಿದಾಗ ಟ್ಯಾಂಜೆಷನಲಿ ಅಂತ ಯೂಸ್ ಮಾಡ್ತೀವಿ, ಸ್ಟ್ರೈಟ್ ಲೈನ್ ಅಂತನಾದ್ರೂ ಯೂಸ್ ಮಾಡ್ಬೋದು. ಡೈರೆಕ್ಷನ್ ಆಫ್ ಮೋಷನ್, ಯಾವ ಕಡೆ ಅದು ಮೋಷನ್ ಆಗ್ತಿರುತ್ತೋ, ರಿವಾಲ್ವ್ ಆಗ್ತಿರುತ್ತೋ ಆ ಕಡೆ ಸ್ಟ್ರೈಟ್ ಲೈನ್ ಆಗಿ ಹೋಗಿ ಅದು ಫಾರ್ ಅವೇ ಬೀಳುತ್ತೆ. ಓಕೆನಾ? ಸೊ ಇದು ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ಈಗ ಮೇನ್ ಆಗಿ ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಮೋಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನ್ಯೂಟನ್ ಅವರು ಇದನ್ನೇ ಹೇಳಿರೋದಲ್ವಾ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ. ಸೊ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನ್ ಹೇಳುತ್ತೆ ಅನ್ನೋದು ನೋಡೋದಾದ್ರೆ, ಒಂದು ಸ್ಟೇಟ್ಮೆಂಟ್ ಇದೆ ನೋಡೋಣ. ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಆಬ್ಜೆಕ್ಟ್ with a force which is directly proportional to the product of their masses and is inversely proportional to the square of the distance between them ಅಂತಿದೆ. ಸೊ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ, ಈ ಯೂನಿವರ್ಸ್ ಅಲ್ಲಿ ನಾವು ಪ್ರೀವಿಯಸ್ಲಿ ಗ್ರಾವಿಟೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ. ಯಾವುದೇ ಎರಡು ಆಬ್ಜೆಕ್ಟ್ ನಡುವೆ ಏನಿರುತ್ತೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನೋದಿರುತ್ತೆ ಅಲ್ವಾ. ಸೊ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಈಚ್ ಅದರ್, ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗ್ತಿರುತ್ತೆ ವಿತ್ ಅ ಫೋರ್ಸ್. ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಯಾವುದಕ್ಕೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಂದ್ರೆ, ಯಾವ್ದು ಈಗ ಟೂ ಆಬ್ಜೆಕ್ಟ್ ನ ನಾವು ತಗೋತೀವಲ್ವಾ, ಸೊ ಆ ಎರಡು ಆಬ್ಜೆಕ್ಟ್ ಮಾಸಸ್ಗೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತಂತೆ. ಹಾಗೆ ಅವೆರಡು ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅದಕ್ಕೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತಂತೆ. ಸೊ ನೋಡೋಣ ಹೇಗೆ ಅನ್ನೋದನ್ನ. ನೆಕ್ಸ್ಟ್, ದ ಡೈರೆಕ್ಷನ್ ಆಫ್ ಫೋರ್ಸ್ ಇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಸೆಂಟರ್ಸ್ ಆಫ್ ದ ಟೂ ಬಾಡೀಸ್. ಸೊ ಸೆಂಟರ್ ಆಫ್ ಟೂ ಬಾಡೀಸ್ ಅಥವಾ ಟೂ ಆಬ್ಜೆಕ್ಟ್ ಅಂದ್ರು ಒಂದೇ, ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ನೋಡಿ, ಎ ಮತ್ತೆ ಬಿ, ಆಬ್ಜೆಕ್ಟ್ ಎ ಆಬ್ಜೆಕ್ಟ್ ಬಿ ಅಂತ ಎರಡು ಆಬ್ಜೆಕ್ಟ್ ಇದೆ. ಸೊ ಈ ಆಬ್ಜೆಕ್ಟ್ ಅಲ್ಲಿ ಪ್ರಾಡಕ್ಟ್ ಆಫ್ ದಿರ್ ಟೂ ಮಾಸಸ್ ಅಂತ ಹೇಳಿರೋದ್ರಿಂದ ನಾನು ಇದೆರಡರದು ಮಾಸ್ ನ ನಾನು ಏನ್ ಮಾಡ್ತೀನಿ,
ಇದನ್ನ ಕ್ಯಾಪಿಟಲ್ ಎಂ ಬಿಗ್ಗರ್ ಏನು ಆಬ್ಜೆಕ್ಟ್ ಇದೆಲ್ಲ, ಸೊ ಬಿಗ್ಗರ್ ಆಬ್ಜೆಕ್ಟ್ ನಾನು ಕ್ಯಾಪಿಟಲ್ ಎಂ ಇಂದ ಡಿನೋಟ್ ಮಾಡ್ತೀನಿ. ಸ್ಮಾಲರ್ ಆಬ್ಜೆಕ್ಟ್ ಏನಿದೆ ಅದನ್ನ ಸ್ಮಾಲ್ ಎಂ ಇಂದ ಡಿನೋಟ್ ಮಾಡ್ತೀನಿ. ಸೊ ಇವೆರಡರ ನಡುವೆ ಡಿಸ್ಟೆನ್ಸ್, ಸೊ ಡಿಸ್ಟೆನ್ಸ್ ಅಂತ ತಗೊಂಡಾಗ ಇಲ್ಲಿ ನಾವು ಇಲ್ಲಿಂದ ಕನ್ಸಿಡರ್ ಮಾಡಿಲ್ಲ. ಅಲ್ಲಿ ಹೇಳಿದ್ದಾರೆ ನಮಗೆ ಆಲ್ರೆಡಿ ಡೈರೆಕ್ಷನ್ ಆಫ್ ಅ ಫೋರ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಸೆಂಟರ್ ಆಫ್ ದ ಟೂ ಆಬ್ಜೆಕ್ಟ್ಸ್. ಸೊ ಟೂ ಆಬ್ಜೆಕ್ಟ್ಸ್ ಏನಿದೆ ಅದ್ರದ್ದು ಸೆಂಟರ್ ಇಂದ ನಾವು ಕನ್ಸಿಡರ್ ಮಾಡುವಂಥದ್ದು ಇಲ್ಲಿಂದ. ಸೊ ಅದನ್ನ ನಾವು ಡಿಸ್ಟೆನ್ಸ್ ಸ್ಮಾಲ್ ಡಿ ಇಂದ ಡಿನೋಟ್ ಮಾಡ್ತೀವಿ. ಸೊ ಎರಡು ಆಬ್ಜೆಕ್ಟ್ ನ ತಗೊಂಡಿದೀವಿ, ಅದಕ್ಕೆ ನೇಮಿಂಗ್ ಮಾಡಿದೀವಿ ಮಾಸಸ್ ಕ್ಯಾಪಿಟಲ್ ಎಂ ಮತ್ತೆ ಸ್ಮಾಲ್ ಎಂ. ಬಿಗ್ಗರ್ ಮಾಸ್ಗೆ ಕ್ಯಾಪಿಟಲ್ ಎಂ, ಸ್ಮಾಲರ್ ಮಾಸ್ಗೆ ಸ್ಮಾಲ್ ಎಂ. ಸೊ ಅದನ್ನ ಅದ್ರ ಬದಲು ನಾವು ಬೇಕಾದ್ರೆ M1 ಮತ್ತೆ M2 ಅಂತಾನು ತಗೋಬಹುದು. ಸೊ ನಮ್ ವಿಷಯ ಇಲ್ಲಿ ಡಿ ಅಂತಿದೆ ಅಲ್ವಾ, ಈ ಡಿ ಬದಲು ನಾವು ಆರ್ ಸ್ಕ್ವೇರ್ ಆರ್ ಅಂತನಾದ್ರೂ ತಗೋಬಹುದು. ಓಕೆನಾ. ಸೊ ಆರ್ ಸ್ಕ್ವೇರ್ ಅನ್ನೋದು ಏನಕ್ಕೆ ಅಂತ ಹೇಳಿ ಅಂತಂದ್ರೆ ಇಲ್ಲಿ ಇದೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲಿ ಮೇನ್ ಆಗಿ ನಾವು ಟೂ ಕಾಂಪೊನೆಂಟ್ಸ್ ನ ಅಬ್ಸರ್ವ್ ಮಾಡ್ಬೇಕಾಗಿರೋದು. ಒಂದು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇವೆರಡು ಕಾಂಪೊನೆಂಟ್ ನ ನಾವು ಮೇನ್ ಆಗಿ ಫೋಕಸ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ, ಸೊ ಅಲ್ಲಿ ಫೋರ್ಸ್ ಎರಡು ಯಾವುದೇ ಎವ್ರಿ ಆಬ್ಜೆಕ್ಟ್ ನಡುವೆ ಯಾವ್ದಿರುತ್ತೆ ಫೋರ್ಸ್ ಅನ್ನೋದು ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಲೆಟ್ ಎಫ್ ಬಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ನಡುವೆ ಫೋರ್ಸ್ ಇರೋದ್ರಿಂದ ಅದನ್ನ ಕ್ಯಾಪಿಟಲ್ ಎಫ್ ಇಂದ ಡಿನೋಟ್ ಮಾಡ್ತೀವಿ. ಓಕೆನಾ. ಸೊ ಅಲ್ಲಿ ಮೇನ್ ಏನ್ ಕಾಂಪೊನೆಂಟ್ ನೋಡಿದ್ವಿ ಟೂ ಕಾಂಪೊನೆಂಟ್ಸ್, ಅದನ್ನೇ ನಾನು ಇಲ್ಲಿ ಸಪರೇಟ್ ಆಗಿ ನೋಟ್ ಮಾಡಿರೋಂಥದ್ದು. ಫಸ್ಟ್ ಒಂದು ಏನಿದೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಅಂತಿದೆ. ಸೊ ಅದರ ಅರ್ಥ ಏನು, ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಬಂದಿದ ತಕ್ಷಣ ನಾವು ಎಫ್ ಅಂತ ತಗೋತೀವಿ ಅಲ್ವಾ. ಎಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ, ನಾವು ಪ್ರೊಪೋರ್ಷನಲ್ ಅಂತ ಅಂದಾಗ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಅಂದ್ರೆ ಟೂ ಮಾಸಸ್ ಇದೆ ಅಲ್ವಾ ನಮ್ದು. ಸೊ ಕ್ಯಾಪಿಟಲ್ ಎಂ ಇಂಟು ಸ್ಮಾಲ್ ಎಂ. ಓಕೆನಾ. ಪ್ರಾಡಕ್ಟ್ ಆಫ್ ದೇರ್ ಮಾಸಸ್ ಅಂದ್ರೆ ಎಫ್ ಪ್ರೊಪೋರ್ಷನಲ್ ಟು ದ ಎಂ ಇಂಟು ಎಂ ಅಂತ ಬರಿತೀವಿ. ಹಾಗೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತಿದೆ. ಅದರ ಅರ್ಥ ಏನು, ಸೊ ಫೋರ್ಸ್ ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂತಿದೆ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂದಿದ ತಕ್ಷಣ ಪ್ರೊಪೋರ್ಷನಲ್ ನ ಏನೋ ಬೇರೆ ತರ ಬರ್ಕೋತೀವ ಅನ್ನೋದಲ್ಲ. ಸೊ ಸೇಮ್ ಪ್ರೊಪೋರ್ಷನಲ್ ಅಂತಾನೆ ಬರಿತೀವಿ. ಬಟ್ ಇಲ್ಲಿ ಇನ್ವರ್ಸ್ಲಿ ಅಂತ ಬಂದಿದ ತಕ್ಷಣ ನಾವು 1/, ಸೊ ಯಾವುದೇ ಇದ್ರೂ 1 ಡಿನಾಮಿನೇಟರ್ ಅಲ್ಲಿ ಏನಿರುತ್ತೋ ಅದನ್ನ ಬರೆಯುವಂಥದ್ದು. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಡಿಸ್ಟೆನ್ಸ್ ಅಂತ ತಗೊಂಡಾಗ ಅಲ್ಲಿ ಡಿ ಇಂದ ಡಿನೋಟ್ ಮಾಡಿದ್ವಿ ಅಲ್ವಾ, ಡಿ ಅಂತ ಬರ್ಕೋತೀನಿ. ಇಲ್ಲಿ ಸ್ಕ್ವೇರ್ ಅಂತ ಹೇಳಿರೋದ್ರಿಂದ ಸೊ ಡಿ ಸ್ಕ್ವೇರ್ ಆಗುತ್ತೆ. ಸೊ ಎಫ್ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ 1/d ಸ್ಕ್ವೇರ್ ಅಥವಾ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಹೇಳ್ತೀವಿ. ಸೊ ಈಗ ಇಕ್ವೇಶನ್ 1 and 2 ಅಂತ ಇದನ್ನ ತಗೊಂಡ್ರೆ ಇವೆರಡನ್ನು ಕಂಬೈನ್ ಮಾಡಿ ಬರೆಯೋದಾದ್ರೆ ಹೇಗ್ ಬರಿತೀವಿ ಅಂತ ನೋಡೋಣ. ಸೊ ಎಫ್ ಇಸ್ ಪ್ರೊಪೋರ್ಷನಲ್ ಟು ದ ಎಂ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಬರೀತೇನೆ. ಸೊ ನಂಗೆ ಇಲ್ಲಿ ಪ್ರೊಪೋರ್ಷನಲ್ ಇದೆ, ಈ ಪ್ರೊಪೋರ್ಷನಲ್ ಬೇಡ ನನಗೆ. ಸೊ ಕಾನ್ಸ್ಟೆಂಟ್ ನ ಯೂಸ್ ಮಾಡ್ತೀವಿ ಅಂತಂದಾಗ ಎಫ್ ಇಸ್ ಈಕ್ವಲ್ ಟು ಜಿ ಎಂ ಇಂಟು ಎಂ ಬೈ ಡಿ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಜಿ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಈ ಜಿನ ನಾವು ಜಿ ಇಸ್ ಅ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತನಾದ್ರೂ ಕರಿತೀವಿ, ಅಥವಾ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆನಾ. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತನಾದ್ರೂ ಹೇಳ್ತೀವಿ. ಸೊ ಫೋರ್ಸ್ ಅಂದಿದ ತಕ್ಷಣ ನಮ್ಗೆ ಗೊತ್ತಿದೆ, ಯಾವುದೇ ಒಂದು ಫಾರ್ಮುಲಾ ಆಗ್ಲಿ ಯಾವುದೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಂದ್ರೆ ನಮ್ಗೆ ಯೂನಿಟ್ ಅನ್ನೋದು ಗೊತ್ತಿರಬೇಕು. ಸೊ ನಮ್ಗೆ ಆಲ್ರೆಡಿ ಫೋರ್ಸ್ಗೆ ಯೂನಿಟ್ ಗೊತ್ತಿದೆ, ಏನು ನ್ಯೂಟನ್ ಅಲ್ವಾ. ಸೊ ಕ್ಯಾಪಿಟಲ್ ಎನ್ ಇಂದ ಡಿನೋಟ್ ಮಾಡ್ತೀವಿ, ಎಸ್ ಐ ಯೂನಿಟ್ ಬಂದು ಫೋರ್ಸ್ಗೆ ನ್ಯೂಟನ್. ಸೊ ಜಿ ಇಸ್ ಅ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಸೊ ನೀವು ಇನ್ನೂ ಒಂದು ಜಿ ನೋಡಿರ್ತೀರಾ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ ಜಿನ. ಸೊ ಈ ಜಿ ಮತ್ತೆ ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎರಡಕ್ಕೂ ತುಂಬಾ ಡಿಫರೆನ್ಸ್ ಇದೆ ಆಯ್ತಾ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಬಗ್ಗೆನೂ ಕೂಡ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಇವಾಗ ನಾವೇನ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನೋಡಿದ್ವಿ ಅಲ್ವಾ, ಸೊ ಅದ್ರದ್ದು ಏನ್ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನೋಡೋಣ. ಸೊ ಇಂಪಾರ್ಟೆನ್ಸ್ ಆಫ್ ದ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತ ನೋಡೋದಾದ್ರೆ, ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್ ಅಂತಿದೆ. ಸೊ ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್ ಅಂತಂದ್ರೆ ಏನರ್ಥ, ಬೈಂಡ್ಸ್ ಅಸ್ ಅಂತ ಅಂದಿದ ತಕ್ಷಣ ಅರ್ತ್ ಸರ್ಫೇಸ್ ಏನ್ ಮಾಡ್ತಿದೆ, ಎಲ್ಲದನ್ನು ಕೂಡ ಅಟ್ರಾಕ್ಟ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಲ್ಡಿಂಗ್ ಅಲ್ಲಿ ಕೂತಿದೀವಿ, ನಾವು ಒಂದು ರೂಮ್ ಅಲ್ಲಿ ಕೂತಿದೀವಿ, ಈ ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ, ಸೊ ಬಿಲ್ಡಿಂಗ್ ಏನಾಗಿದೆ ಅಟ್ರಾಕ್ಟ್ ಟು ಅರ್ತ್ಗೆ
ಅರ್ತ್ ಸರ್ಫೇಸ್ ಮೇಲೆ ಇರುವಂತದ್ದು. ಸೊ ಓಷನ್ ಆಗಿರ್ಬೋದು, ಏರ್ ಆಗಿರ್ಬೋದು, ಪ್ರತಿಯೊಂದು ಆಬ್ಜೆಕ್ಟ್ ಕೂಡ ಏನಾಗಿದೆ, ಅರ್ತ್ ಸರ್ಫೇಸ್ಗೆ ಬೈಂಡ್ ಆಗಿದೆ. ಸೊ ಇಫ್ ಇನ್ ಕೇಸ್ ಗ್ರಾವಿಟಿ ಇಲ್ಲ ಅಂತಂದಿದ್ರೆ ನಾವೆಲ್ಲ ಏನಾಗ್ತಿದ್ವಿ, ಫ್ಲೋಟ್ ಆಗ್ತಿದ್ವಿ ಅಲ್ವಾ. ಸೊ ಅದನ್ನ ನಾವಿಲ್ಲಿ ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್ ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್ ದ ಮೋಷನ್ ಆಫ್ ಅ ಮೂನ್ ಅರೌಂಡ್ ದ ಅರ್ತ್ ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮೋಷನ್ ಆಫ್ ಅ ಮೂನ್ ಅರೌಂಡ್ ದಿ ಅರ್ತ್ ಅಂತ ಬಂದಾಗ ಇಲ್ಲಿ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತಿದೆ, ಪುಲ್ ಮಾಡ್ತಿರುತ್ತೆ ಮೂನ್ ನ ತನ್ನ ಕಡೆಗೆ ಪುಲ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೂನ್ ಅರೌಂಡ್ ದ ಅರ್ತ್, ಸೊ ಮೋಷನ್ ಆಫ್ ದ ಮೂನ್ ಅರ್ತ್ ಸುತ್ತ ರಿವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ರೀವಿಯಸ್ ಆಗಿ ಹೇಳಿದ್ದೀನಿ, ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ಸ್ ಆಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಕೂಡ ಆಕ್ಟ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ದ ಮೋಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಸೊ ಇಲ್ಲೂ ಕೂಡ ಸನ್ ಗ್ರಾವಿಟಿ ಆಕ್ಟ್ಸ್ ಆಸ್ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ. ಹಾಗಾಗಿ ಪ್ಲಾನೆಟ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ಕೀಪ್ಸ್ ರಿವಾಲ್ವಿಂಗ್. ಪ್ಲಾನೆಟ್ಸ್ ಎಲ್ಲ ಪ್ಲಾನೆಟ್ಸ್ ಕೂಡ ಸನ್ ಸುತ್ತ ರಿವಾಲ್ವ್ ಆಗ್ತಿರುತ್ತೆ ಅಂತ ನೋಡ್ಬೋದು. ಇದಿಷ್ಟು ಬಂದು ಇಂಪಾರ್ಟೆನ್ಸ್. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಥವಾ ಪ್ರಾಪರ್ಟೀಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ನೋಡ್ತಾ ಇದ್ರೆ, ಸೊ ಫಸ್ಟ್ ಒನ್, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತಿದೆ. ಸೊ ವೀಕೆಸ್ಟ್ ಫೋರ್ಸ್ ಅಂತ ಅಂದ್ರೆ ನಾನು ಏನಂತ ಹೇಳ್ಬೋದು ಅಂತ ನೋಡಿದ್ರೆ, ಸೊ ಕಂಪೇರ್ ಟು ಫಂಡಮೆಂಟಲ್ ಫೋರ್ಸಸ್ ಇದಾವಲ್ವಾ ನಮಗೆ, ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿರ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಫೋರ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ತುಂಬಾ ವೀಕ್ ಆಗಿರುತ್ತೆ, ಆಯ್ತಾ. ಸೊ ಈಗ ಇಲ್ಲಿ ಇವೆರಡರ ನಡುವೆ ಒಂದು ಅಟ್ರಾಕ್ಷನ್ ಫೋರ್ಸ್ ಇದೆ, ಬಟ್ ನಮಗೆ ಏನಾಗ್ತಿದೆ, ಅದು ಮಿನಿಮಲ್ ಆಗಿದೆ, ನಮ್ಗೆ ನೆಗ್ಲಿಜಿಬಲ್ ಆಗಿದೆ ಅಲ್ವಾ. ಅದೇ ಈಗ ನಾನು ಮ್ಯಾಗ್ನೆಟ್ ಪಕ್ಕ ಒಂದ್ ಸ್ಮಾಲ್ ಪೀಸ್ ಆಫ್ ಐರನ್ ತಗೊಂಡೋದ್ರು ಅದೇನಾಗುತ್ತೆ, ಈಸಿಯಾಗಿ ಅಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ಕಂಪೇರ್ ಟು ದಟ್ ಫಂಡಮೆಂಟಲ್ ಫೋರ್ಸಸ್, ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ವಿಕೆಸ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಟ್ ಇಸ್ ಅ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲಿ ವೀಕೆಸ್ಟ್ ಫೋರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ತಿದೀವಿ ಅಂತಂದ್ರೆ ಏನರ್ಥ, ಸೊ ಎಲೆಕ್ಟ್ರಿಕ್ ಸ್ಟಾಟಿಕ್ ಫೋರ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೋರ್ಸ್ ಆಗಿರ್ಬೋದು, ಇವೆರಡರಲ್ಲೂ ಕೂಡ ಬೋತ್ ಅಟ್ರಾಕ್ಷನ್ ಆಗುತ್ತೆ, ರಿಪಲ್ಷನ್ ಆಗುತ್ತೆ. ಬಟ್ ಇನ್ ಗ್ರಾವಿಟೇಷನಲ್ ಫೋರ್ಸ್ ದರ್ ಇಸ್ ನೋ ರಿಪಲ್ಷನ್. ಸೊ ರಿಪಲ್ಷನ್ ಫೋರ್ಸ್ ಆಗಲ್ಲ, ಅಲ್ಲಿ ಓನ್ಲಿ ಅಟ್ರಾಕ್ಟ್ ಮಾತ್ರ ಆಗೋದು, ಅಲ್ಲಿ ರಿಪಲ್ಷನ್ ಅನ್ನೋದು ಆಗಲ್ಲ. ಸೊ ನೆಕ್ಸ್ಟ್ ಇಟ್ ಇಸ್ ಅ ಮ್ಯೂಚುವಲ್ ಫೋರ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಫೋರ್ಸ್ ಅಂತ ನೋಡಿದಾಗ ಒಂದ್ ಬಾಡಿ, ಈಗ ಎರಡು ಆಬ್ಜೆಕ್ಟ್ ಇದೆ ಅಂತಂದ್ರೆ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ನ ಅಟ್ರಾಕ್ಟ್ ಮಾಡ್ತಿರುತ್ತೆ, ಇನ್ನೊಂದು ಆಬ್ಜೆಕ್ಟ್ ಬಂದು ಇನ್ನೊಂದು ಆಬ್ಜೆಕ್ಟ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಎ ಬಿ ಆಬ್ಜೆಕ್ಟ್ ಇದೆ ಅಂತಂದ್ರೆ ಎ ಬಿ ನ ಅಟ್ರಾಕ್ಟ್ ಮಾಡುತ್ತೆ, ಬಿ ಎ ನ ಅಟ್ರಾಕ್ಟ್ ಮಾಡುತ್ತೆ. ಸೇಮ್ ಅಮೌಂಟ್ ಆಫ್ ಫೋರ್ಸ್ ನ ಎರಡೂ ಕೂಡ ಅಪ್ಲೈ ಮಾಡ್ತಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಇಟ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತಾರೆ. ಸೊ ಇಟ್ಸ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತಂದ್ರೆ ನಾವು ಪ್ರೀವಿಯಸ್ಲಿ ನೋಡಿದ್ವಿ, ಎಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ನೋಡಿದ್ವಿ ಅಲ್ವಾ. ಸೊ ಈ ಲಾನ ಇದು ಒಬೆ ಮಾಡ್ತಿದೆ ಅಂತ ಅರ್ಥ. ಸೊ ಅಂದ್ರೆ ಫೋರ್ಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಡಿಸ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗಿರುತ್ತೆ. ಅದೇ ಫೋರ್ಸ್ ಏನಾದ್ರೂ ಡಿಕ್ರೀಸ್ ಆದ್ರೆ ಡಿಸ್ಟೆನ್ಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರೋದ್ರಿಂದ ಇದೆರಡು ಕೂಡ ವೈಸಾವರ್ಸ ಆಗ್ತಾ ಹೋಗುತ್ತೆ, ಓಕೆನಾ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಮೀಡಿಯಂ ಬಿಟ್ವೀನ್ ದ ಇಂಟರಾಕ್ಟಿಂಗ್ ಬಾಡೀಸ್, ಇಟ್ ಆಕ್ಟ್ಸ್ ಈಕ್ವಲಿ ವೆಲ್ ಥ್ರೂ ಏರ್, ವಾಟರ್, ವ್ಯಾಕ್ಯೂಮ್ ಆರ್ ಗ್ಲಾಸ್ ಅಂತಿದೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇದು ಯಾವುದೇ ತರ ಮೀಡಿಯಂ ಅಗತ್ಯ ಇಲ್ಲ. ಎರಡು ಆಬ್ಜೆಕ್ಟ್ ನಡುವೆ ಗಾಳಿ ಇರ್ಲಿ ಅಥವಾ ಹೇರ್ ಇರ್ಲಿ, ವಾಟರ್ ಇರ್ಲಿ, ಸಾಲಿಡ್ ಇರ್ಲಿ, ಲಿಕ್ವಿಡ್ ಏನಾದ್ರೂ ಇರ್ಲಿ, ಇದು ಯಾವುದೇ ತರ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಎಲ್ಲೇ ಇದ್ರದ್ದು ಅಟ್ರಾಕ್ಷನ್ ಅನ್ನೋದು ಇದ್ದೇ ಇರುತ್ತೆ, ಅಟ್ರಾಕ್ಷನ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ ಇಸ್ ಅ ಮಾಸ್ ಅಂಡ್ ಡಿಸ್ಟೆನ್ಸ್ ಡಿಪೆಂಡೆಂಟ್. ಇದು ಯಾವುದಕ್ಕೆ ಡಿಪೆಂಡೆಂಟ್ ಆಗಿರುತ್ತೆ, ಮಾಸ್ ಮತ್ತೆ ಡಿಸ್ಟೆನ್ಸ್ಗೆ ಡಿಪೆಂಡೆಂಟ್ ಆಗಿರುತ್ತೆ. ನಮ್ಗೆ ಗೊತ್ತಿದೆ ಎಫ್ ಈಕ್ವಲ್ಸ್ ಜಿ ಎಮ್ ಇಂಟು ಎಮ್ ಬೈ ಡಿ ಸ್ಕ್ವೇರ್ ಅಂತ ಹೇಳ್ತೀವಲ್ವಾ. ಸೊ ಮಾಸ್ಗೆ ಮತ್ತೆ ಡಿಸ್ಟೆನ್ಸ್ಗೆ ಇದು ಏನಾಗಿರುತ್ತೆ, ಫೋರ್ಸು, ಗ್ರಾವಿಟೇಷನಲ್ ಫೋರ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಬಂದು ಪ್ರಾಪರ್ಟೀಸ್. ಸೊ ಈಗ ನಮಗೆ ಗ್ರಾವಿಟೇಷನ್, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅದು ಡಿರೈವೇಶನ್ ಗೊತ್ತಾಯ್ತು, ಫಾರ್ಮುಲಾ ಮೇನ್ ಆಗಿ ಫಾರ್ಮುಲಾ ಗೊತ್ತಿದೆ, ಹಾಗೆ ಅದ್ರದ್ದು ಇಂಪಾರ್ಟೆನ್ಸ್ ಮತ್ತೆ ಪ್ರಾಪರ್ಟೀಸ್ ಕೂಡ ಗೊತ್ತಾಗಿದೆ. ಸೊ ನಾವು ಪ್ರೀವಿಯಸ್ಲಿ ನೋಡಿದ್ವಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ. ಸೊ ಜಿ ಅಂತ ಅಂದ್ರೆ ಏನು ಅಂತ. ಸೊ ನನಗೆ ಎಫ್ ಗೊತ್ತಿದೆ, ಎಫ್ ಗೊತ್ತಿದ್ರೆ ನಾನು ಜಿ ಫೈಂಡ್ ಔಟ್ ಮಾಡ್ಬೋದು. ಸೊ ಜಿ ಇದು ಫಾರ್ಮುಲಾ ನೋಡಿ, ಹಾಗೆ ಅದ್ರದ್ದು ಯೂನಿಟ್ ಏನಿದೆ ಅನ್ನೋದನ್ನ ಡಿರೈವ್ ಕೂಡ ಮಾಡ್ಬೋದು. ಸೊ ನಮ್ದು ಎಫ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಫಾರ್ಮುಲಾ ಏನಿದೆ, ಎಫ್ ಈಕ್ವಲ್ಸ್ ಜಿ ಎಮ್ ಇಂಟು ಎಮ್ ಬೈ ಡಿ ಸ್ಕ್ವೇರ್ ಅಲ್ವಾ. ಸೊ ಎಫ್ ನನಗೆ ಬೇಕಾಗಿರೋದು ಜಿ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ನಾವು ಜಿನ ಫೋಕಸ್ ಮಾಡ್ತಿರೋದ್ರಿಂದ. ಸೊ ಜಿ ಬೇಕು ಅಂದ್ರೆ ಏನಾಗುತ್ತೆ, ಡಿ ಸ್ಕ್ವೇರ್ ಡಿನಾಮಿನೇಟರ್ ಇರೋದು ಲೆಫ್ಟ್ ಸೈಡ್ಗೆ ಹೋದಾಗ ಎಫ್ ಇಂಟು ಡಿ ಸ್ಕ್ವೇರ್ ಜಿ ಎಮ್ ಇಂಟು ಎಮ್ ಇತ್ತು.
ಸೊ ನಂಗೆ ಎಂ ಇಂಟು ಎಂ ಕೂಡ ಬೇಡ, ಮಾಸಸ್ ಪ್ರಾಡಕ್ಟ್ ಆಫ್ ಮಾಸಸ್ ಏನಿದೆ ಅದು ಕೂಡ ಬೇಡ, ನಂಗೆ ಜಿ ಮಾತ್ರ ಬೇಕು. ಸೊ ನೆಕ್ಸ್ಟ್ ಇದನ್ನ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಕಳ್ಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಅಲ್ಲಿ ಇರೋದು ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ ಇಂಟು ಎಂ ಈಕ್ವಲ್ಸ್ ಜಿ ಅಂತ. ಸೊ ಇದನ್ನ ನಾನು ಹೀಗೆ ಬರಿಬೋದಲ್ವಾ, ಜಿ ಈಕ್ವಲ್ಸ್ ಫೋರ್ಸ್ ಡಿ ಸ್ಕ್ವೇರ್ ಎಂ ಇಂಟು ಎಂ ಅಂತ. ಸೊ ನಂಗೆ ಈಗ ಜಿ ಸಿಕ್ತು. ಈಗ ನಮ್ಗೆ ಫೋರ್ಸ್ಗೆ ಯೂನಿಟ್ ಗೊತ್ತಿದೆ, ಡಿಸ್ಟೆನ್ಸ್ಗೆ ಗೊತ್ತಿದೆ, ಹಾಗೆ ಮಾಸಸ್ಗೆ ಗೊತ್ತಿದೆ. ಸೊ ಏನೇನ್ ಯೂನಿಟ್ ಇದೆ ಅಂತೆಲ್ಲ ಅಪ್ಲೈ ಮಾಡ್ತಾ ಹೋದಾಗ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನನಗೆ ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯೂನಿಟ್ ಕೂಡ ಸಿಕ್ಬಿಡುತ್ತೆ. ಸೊ ಫೋರ್ಸ್ಗೆ ಏನ್ ಎಸ್ ಯೂನಿಟ್ ನಮ್ದು ನ್ಯೂಟನ್. ಸೊ ಡಿ ಅಂದ್ರೆ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಅಂತ ಅಂದ್ರೆ ನಾವು ಮೀಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಿ ಸ್ಕ್ವೇರ್ ಇರೋದ್ರಿಂದ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಸೊ ಡಿವೈಡೆಡ್ ಬೈ ಮಾಸ್ಗೆ ಕೆಜಿ ಇಂಟು 2 ಮಾಸ್ ಇದೆ, 2 ಪ್ರಾಡಕ್ಟ್ ಆಫ್ 2 ಮಾಸ್ ಅಂತ ಇರೋದ್ರಿಂದ ಕೆಜಿ ಇಂಟು ಕೆಜಿ. ಸೊ ಏನಾಗುತ್ತೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಓಕೆನಾ. ಸೊ ಅದನ್ನ ನಾವು ಯೂಶಲಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತನಾದ್ರೂ ಬರಿತೀವಿ, ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಸ್ಕ್ವೇರ್ ಇನ್ವರ್ಸ್ ಅಂತ ಕೂಡ ಬರಿತೀವಿ. ಸೊ ಇದ್ರದ್ದು ಎಸ್ ಐ ಯೂನಿಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎಸ್ ಐ ಯೂನಿಟ್ ನ ನಾವು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಹಾಗೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಒಂದು ವ್ಯಾಲ್ಯೂ ಇದೆ. ಸೊ ನಿಮ್ಗೆ ಯೂಶಲಿ ಗೊತ್ತಿರುತ್ತೆ, ಸ್ಮಾಲ್ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಏನ್ ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಿರುತ್ತೆ. ಸೊ ಆ ವ್ಯಾಲ್ಯೂ ಈ ವ್ಯಾಲ್ಯೂ ಸೇಮ್ ಅಲ್ಲ. ಓಕೆನಾ. ಸೊ ಇದು ಕ್ಯಾಪಿಟಲ್ ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಏನ್ ವ್ಯಾಲ್ಯೂ ಇದೆಯಪ್ಪ ಅಂತಂದ್ರೆ 6.67 ಇಂಟು 10⁻⁻11. ಸೊ ಯೂನಿಟ್ ಮರಿಬಾರ್ದು, ನಮ್ಗೆ ಯೂನಿಟ್ ಗೊತ್ತಿದೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಸೊ ಇದು ಇಂಪಾರ್ಟೆಂಟ್. ಸೊ ಇದೇನಾಗಿರುತ್ತೆ, ಇದ್ರದ್ದು ಕಾನ್ಸ್ಟೆಂಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆನಾ. ಸೊ ನೆಕ್ಸ್ಟ್ ಇದ್ರ ಬಗ್ಗೆನೇ ಕೆಲವೊಂದು ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಜಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ದ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ಜಿ ಅಂತಂದ್ರೆ ಜಿದು ವ್ಯಾಲ್ಯೂ ಏನಿದೆ ಅಂದ್ರೆ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಹಾಗೆ ದ ವ್ಯಾಲ್ಯೂ ಆಫ್ ಜಿ ಡಸ್ ನಾಟ್ ಡಿಪೆಂಡ್ ಆನ್ ದ ಮೀಡಿಯಂ ಬಿಟ್ವೀನ್ 2 ಬಾಡೀಸ್. ಸೊ ಸೇಮ್ ಅಲ್ಲೂ ಕೂಡ ಹೇಗೆ ಫೋರ್ಸ್ ಆಫ್ ಗ್ರಾವಿಟೇಷನ್ ಅಲ್ಲಿ ನಾವೇನ್ ನೋಡಿದ್ವಿ, ಯಾವುದೇ ತರ ಮೀಡಿಯಂ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕೂಡ ಯಾವುದೇ ರೀತಿ ಯಾವ ಮೀಡಿಯಂ ಮೇಲೂ ಕೂಡ ಡಿಪೆಂಡ್ ಆಗಿರಲ್ಲ. ಇಟ್ಸ್ ಆಕ್ಟ್ಸ್ ಎಲ್ಲಾದ್ರೂ ಕೂಡ ಆಕ್ಟ್ ಆಗುತ್ತೆ, ಅಂದ್ರೆ ಗ್ಲಾಸ್ ಆಗಿರ್ಬೋದು, ವಾಟರ್, ಲಿಕ್ವಿಡ್ ಯಾವ್ದಾದ್ರು. ಓಕೆ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಜಿ ಇಸ್ ಸೇಮ್ ಥ್ರೂ ಔಟ್ ದ ಯೂನಿವರ್ಸ್ ಅಂತಿದೆ. ಸೊ ನಿಮ್ ಇನ್ನ ಸ್ಮಾಲ್ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಗ್ಗೆ ಇನ್ನ ಡಿಸ್ಕಸ್ ಮಾಡಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ನೋಡ್ತೀವಿ. ಸೊ ಆ ಜಿ, ಸ್ಮಾಲ್ ಜಿ ಏನಾಗಿದೆ, ಸ್ಮಾಲ್ ಜಿ ಅದು ಚೇಂಜ್ ಆಗ್ತಾ ಹೋಗುತ್ತೆ ಪ್ಲಾನೆಟ್ ಟು ಪ್ಲಾನೆಟ್. ಬಟ್ ಇನ್ ದ ಕ್ಯಾಪಿಟಲ್ ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಿದೆ ಅದು ಥ್ರೂ ಔಟ್ ದ ಯೂನಿವರ್ಸ್ ಸೇಮೇ ಇರುತ್ತೆ, ಎಲ್ಲೂ ಚೇಂಜ್ ಆಗಲ್ಲ. ಈ ವ್ಯಾಲ್ಯೂ ಏನಿರುತ್ತೆ, ನೀ ಯಾವುದೇ ಪ್ಲಾನೆಟ್ ಹೋದ್ರೂ ಇದ್ದೇ ವ್ಯಾಲ್ಯೂ ಇರುತ್ತೆ. ಓಕೆನಾ. ನೆಕ್ಸ್ಟ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿ ಇಸ್ ಡಿಫ್ರೆಂಟ್ ಫ್ರಮ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ. ಸೊ ಪ್ರಿವಿಯಸ್ಲಿ ಹೇಳಿದ್ವಿ, ಸೊ ಕ್ಯಾಪಿಟಲ್ ಜಿ ಏನ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಿದೆಯೋ ಅದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗಿಂತ ಬೇರೆ. ಸೊ ಹಂಗಾಗಿ ಯಾವ ಸಿಂಬಲ್ ನ ಎಲ್ಲಿ ಯೂಸ್ ಮಾಡ್ಬೇಕು, ಎಲ್ಲಿ ಕೇಳಿರ್ತಾರೋ ಪ್ರಾಬ್ಲಮ್ಸ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೇಳಿದ್ರೆ ಸ್ಮಾಲ್ ಜಿನ ಯೂಸ್ ಮಾಡಿ, ಅದೇ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ರೆ ಕ್ಯಾಪಿಟಲ್ ಜಿನ ಯೂಸ್ ಮಾಡ್ಬೇಕಾಗತ್ತೆ. So if 2 bodies of masses 1 kg each are separated by 1 meter from each other, then G equals F ಅಂತಿದೆ. ಇದರ ಅರ್ಥ ಏನು, ನಮಗೆ ಫಾರ್ಮುಲಾ ಗೊತ್ತಿದೆ, G is equal to F d square by M into M, ಅಥವಾ F equals M into M by D square ಅಂತ. ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅವರು, 2 bodies have masses 1 kg each ಅಂತ. ಸೊ ಎಂ ಮಾಸಸ್ ಅನ್ನೋದು 1 kg ಆಗಿರುತ್ತೆ. ಸೊ ಡಿಸ್ಟೆನ್ಸ್ ಕೂಡ 1 ಆಗಿರುತ್ತೆ. ಅವಾಗ ಏನಾಗುತ್ತೆ, ಎಫ್ ಈಕ್ವಲ್ಸ್ ಜಿ ಅಥವಾ ಜಿ ಈಕ್ವಲ್ಸ್ ಎಫ್ ಆಗುತ್ತೆ ಅಲ್ವಾ. ಸೊ ಅದ್ರ ಅರ್ಥ ಏನು, ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ನ್ಯೂಮರಿಕಲಿ ಇಸ್ ಈಕ್ವಲ್ ಟು ದ ಫೋರ್ಸ್ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ. ಈ ಕೇಸಲ್ಲಿ ಮಾತ್ರ ಜಿ ವ್ಯಾಲ್ಯೂ ಏನಿದೆ 6.67 ಇಂಟು 10⁻⁻11 ಇದೆ ಅಲ್ವಾ. ಸೇಮ್ ಏನಾದ್ರೂ ಕೆಜಿಸ್ ಮಾಸಸ್ ಮತ್ತೆ ಡಿಸ್ಟೆನ್ಸ್ 1 ಇದ್ದಾಗ ಫೋರ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಏನಾಗುತ್ತೆ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ. ಓಕೆನಾ. ಇದರರ್ಥ ಇಷ್ಟೇ, ಎಫ್ ಈಕ್ವಲ್ಸ್ ಜಿ ಅಥವಾ ಜಿ ಈಕ್ವಲ್ಸ್ ಎಫ್. ಯಾವಾಗ ಅಂತಂದ್ರೆ, ಯಾವಾಗ ಟು ಪ್ರಾಡಕ್ಟ್ ಮಾಸಸ್ ಏನಿದೆ, ಮಾಸಸ್ ಕೂಡ 1 ಕಿಲೋ ಇದ್ದು
ಜೊತೆಗೆ ಡಿಸ್ಟೆನ್ಸ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ಕೂಡ 1 ಮೀಟರ್ ಇದ್ದಾಗ ಸೊ ಎಫ್ ಈಕ್ವಲ್ಸ್ ಜಿ ಅಥವಾ ಜಿ ಈಕ್ವಲ್ಸ್ ಎಫ್ ಆಗುತ್ತೆ. ಇದಿಷ್ಟು ಬಂದು ಕಾನ್ಸ್ಟೆಂಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸೊ ನಾವು ಈಗ ಪ್ರೀವಿಯಸ್ಲಿ ನಾವು ಫಾರ್ಮುಲಾ ನೋಡಿದೀವಿ, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಫಾರ್ಮುಲಾ. ಸೊ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದ ಮಾಸ್ ಆಫ್ ಅ ಅರ್ತ್ ಈಸ್ 6 × 10⁻24 kg and that of a moon is 7.4 × 10⁻22 kg. If the distance between the earth and the moon is 3.84 × 10⁵ km, calculate the force exerted by the earth on the moon. So take G equals 6.67 × 10⁻11 Newton meter square kg square inverse ಅಂತಿದೆ. ಇದರ ಅರ್ಥ ಏನು? ಸೊ ಮಾಸಸ್ ಕೊಟ್ಟಿದ್ದಾರೆ. ಮಾಸ್ ಆಫ್ ಅರ್ತ್ ಏನಿದೆ 6 × 10⁻24 kg ಇದೆ. ಹಾಗೆ ಮಾಸ್ ಆಫ್ ಮೂನ್ ಕೂಡ ಕೊಟ್ಟಿದ್ದಾರೆ 7.4 ಮತ್ತೆ 7.4 × 10⁻22 ನ ಕೊಟ್ಟಿದ್ದಾರೆ. ಆಯ್ತಾ? 2 ಮಾಸಸ್ ಸಿಕ್ತು. ನಮ್ಗೆ ಗಿವನ್ ಬರ್ಕೋಬೇಕು ಅಂದಾಗ ಫಸ್ಟ್ ನಾವು ಏನೇನ್ ಗಿವನ್ ಇದೆ ಅಂತ ನೋಡ್ಕೋತೀವಲ್ವಾ. ಸೊ ಎಮ್ ಸಿಕ್ತು. ಸೊ ನೆಕ್ಸ್ಟ್ ಏನಾಗುತ್ತೆ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ದ ಮೂನ್. ಸೊ ಮೂನ್ ಮತ್ತೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಏನು ಅರ್ಥದ ಡಿಸ್ಟೆನ್ಸ್ 3.84 × 10⁵ ಕಿಲೋಮೀಟರ್ ಇದೆ. ನಾವೇನ್ ಮಾಡ್ಬೇಕಲ್ಲಿ ಯೂನಿಟ್ ಕನ್ವರ್ಷನ್ ಮಾಡ್ಬೇಕು. ಸೊ ಕಿಲೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಜಿ ಏನಿದೆ, ಈ ಜಿನ ಕೆಲವೊಂದು ಪ್ರಾಬ್ಲಮ್ಗೆ ಕೊಟ್ಟಿರ್ತಾರೆ, ಕೊಟ್ಟಿರಲ್ಲ. ಆಯ್ತಾ? ಸೊ ಇದು ನಮ್ಗೆ ವ್ಯಾಲ್ಯೂ ಗೊತ್ತಿರೋದ್ರಿಂದ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂತಂದ್ರೆ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ 6.67 × 10⁻11 ಅಂತ ನಾವೇ ಹಾಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಫೋರ್ಸ್ ಎಷ್ಟು ಎಕ್ಸರ್ಟ್ ಆಗ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ಫಸ್ಟ್ ಏನ್ ಗಿವನ್ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಂತ ಹೋಗೋಣ. ಸೊ ಎಮ್ ಏನಿದೆ, ಮಾಸ್ ಆಫ್ ಅರ್ತ್ 6 × 10⁻24 kg. ಸೊ ನೆಕ್ಸ್ಟ್ ಸ್ಮಾಲ್ ಎಮ್ ಅಂತ ತಗೋತೀನಿ, ಅದು ಮಾಸ್ ಆಫ್ ಅ ಮೂನ್. ಓಕೆನಾ? ಸೊ ಮಾಸ್ ಆಫ್ ಮೂನ್ ಎಷ್ಟಿದೆ, 7.4 × 10⁻22 kg. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಮೂನ್ 3.84 × 10⁵ ಕಿಲೋಮೀಟರ್. ಸೊ ಇಲ್ಲಿ ಕಿಲೋಮೀಟರ್ ಅಲ್ಲಿ ಇರೋದನ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಮ್ಗೆ ಗೊತ್ತಿದೆ 1 ಕಿಲೋಮೀಟರ್ = 1000 ಮೀಟರ್ಸ್ ಅಂತ. ಸೊ ಅದನ್ನ ಹೇಗ್ ಬರಿಬಹುದು, ಈಗ 1 ಕಿಲೋಮೀಟರ್ನ 1000 ಮೀಟರ್ಸ್ ಇದೆ ಅಂತಂದ್ರೆ ನಾನು ಅದನ್ನ 10⁻³ ಅಂತ ಬರ್ಕೋಬಹುದಲ್ವಾ. ಸೊ 10⁻³ ಅಂತ ಬರ್ಕೊಂಡ್ರೆ ಏನಾಗುತ್ತೆ ನೋಡೋಣ. 3.84 × 10⁵ × 10⁻³ ಮೀಟರ್. ಸೊ ಇಲ್ಲಿ a⁻m × a⁻n ಎಕ್ಸ್ಪೋನೆಂಟ್ಸ್ ರೂಲ್ ಏನಿದೆ ಆ ಪ್ರಕಾರ ಇದೆ. ಸೊ 3.84 × 10⁻³ ಏನಾಗುತ್ತೆ 5 + 3 ಆದ್ರೆ 8 ಮೀಟರ್. ಸೊ ಡಿಸ್ಟೆನ್ಸ್ ಕೂಡ ನಮಗ್ ಸಿಕ್ತು. ಸೊ ಜಿ ವ್ಯಾಲ್ಯೂ ಕೊಟ್ಟಿದ್ರೆ 6.67 × 10⁻11 ಅನ್ನೋದಿದೆ. ಸೊ ಈಗ ನಮಗ್ ಫಾರ್ಮುಲಾ ಕೂಡ ಗೊತ್ತಿದೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಫ್ ಈಕ್ವಲ್ಸ್ ಜಿ ಎಮ್ × m/d². ಸೊ ಜಿ ಅಂತಂದ್ರೆ ಎಷ್ಟಿದೆ, 6.67 × 10⁻11 ಇಂಟು ಕ್ಯಾಪಿಟಲ್ ಎಮ್ ಮಾಸ್ ಆಫ್ ಅರ್ತ್ ಎಷ್ಟಿದೆ 6 × 10⁻24 ಇಂಟು ಸ್ಮಾಲ್ ಎಮ್ ತಗೊಂಡಾಗ 7.4 × 10⁻22 ಡಿವೈಡೆಡ್ ಬೈ ಇಲ್ಲಿ ಏನಿದೆ d². ಡಿ ಮಾತ್ರ ಇಲ್ಲ, d² ಇದೆ, ಅದನ್ನ ಅಬ್ಸರ್ವ್ ಮಾಡ್ಬೇಕು ಮೇನ್ ಆಗಿ. ಸೊ 3.84 × 10⁸ ಹೋಲ್ ಸ್ಕ್ವೇರ್. ಓಕೆನಾ? ಸೊ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದಿಲ್ಲೇನೆ. ಸೊ ನಾವು ಪ್ರಿವಿಯಸ್ಲಿ ಕ್ಯಾಂಪ್ ಮಾಡಿದಾಗ, ಅಲ್ಲಿ ಟೆಸ್ಟ್ ಮಾಡಿದಾಗೆಲ್ಲ ಅಬ್ಸರ್ವ್ ಮಾಡಿದಾಗ ನೋಡಿರೋಂಥದ್ದು, ಡಿ ಅಷ್ಟೇ ಬರ್ಕೊಂಡಿರ್ತಾರೆ, ಸ್ಕ್ವೇರೇ ಹಾಕೊಂಡಿರಲ್ಲ. ಸೊ ಇಲ್ಲಿ ಡಿ ಏನ್ ವ್ಯಾಲ್ಯೂ ಇದೆ ಅದಷ್ಟೇ ಇರುತ್ತೆ, ಸ್ಕ್ವೇರ್ ಹಾಕೊಂಡಿರಲ್ಲ. ಸೊ ಅವಾಗ ಫುಲ್ ಪ್ರಾಬ್ಲಮ್ ಕೂಡ ರಾಂಗ್ ಆಗುತ್ತೆ ಅಲ್ವಾ. ಸೊ ಈಗ ಏನ್ ಮಾಡೋಣ, ನಂಬರ್ಸ್ ಎಲ್ಲ ಒಂದ್ ಸೈಡ್ ಬರ್ಕೊಳ್ಳೋಣ, ಪವರ್ಸ್ ಅಲ್ಲಿ ಇರೋದೆಲ್ಲ ಒಂದ್ ಸೈಡ್ ಬರ್ಕೊಳ್ಳೋಣ, ಅವಾಗ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಕ್ಕೆ. 6.67 × 6 × 7.4 × 10⁻11 × 10⁻24 × 10⁻22 ಡಿವೈಡೆಡ್ ಬೈ 3.84 × 10⁸ ಹೋಲ್ ಸ್ಕ್ವೇರ್ ಇರೋದ್ರಿಂದ 3.84 × 3.84 ಮಾಡ್ಕೋಬೇಕಾಗುತ್ತೆ. ಸ್ಕ್ವೇರ್ ಇರೋದ್ರಿಂದ ಅದೇನಾಗುತ್ತೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದ 3.84 × 3.84 ಮಾಡಿದಾಗ 14.74 ಬರುತ್ತೆ. ಸೊ ಇಲ್ಲಿ ಒಂದು ಕನ್ಫ್ಯೂಸ್ ಆಗೋದೇನ್ ಗೊತ್ತಾ, ಹೀಗಿದೆ ಅಂತಂದ್ರೆ 10⁻8 ಹೋಲ್ ಪವರ್ 2 ಸ್ಕ್ವೇರ್ ಇದೆ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, 8² 10⁻8² ಮಾಡಿ 64 ಹಾಕ್ಬಿಡ್ತಾರೆ. ಇದು ರಾಂಗ್.
ಆಯ್ತಾ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಪವರ್ ಎಂ ಓಲ್ ಪವರ್ ಎನ್, ಎ ಪವರ್ ಎಂ ಪವರ್ ಆಫ್ ಅ ಪವರ್. ಓಕೆ, ಎಕ್ಸ್ಪೋನೆಂಟ್ ರೂಲ್ ಪವರ್ ಆಫ್ ಅ ಪವರ್ ಏನಿದೆ, ಈ ರೂಲ್ ಇದ್ದಾಗ ಎ ಪವರ್ ಎಂ ಓಲ್ ಪವರ್ ಎನ್ ಇದ್ದಾಗ ಹೇಗ್ ಬರ್ಕೋತಾರೆ, ಎ ಪವರ್ ಎಂ ಇಂಟು ಎನ್ ಬರೀತೀರಲ್ವಾ. ಸೊ ಹಾಗೆ ಇಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ಬೇಕಾಗಿರುತ್ತೆ. 10⁸ ಓಲ್ ಟು ದ ಪವರ್ ಆಫ್ 2 ಅಥವಾ ಸ್ಕ್ವೇರ್ ಇದೆ ಅಂತ ಅಂದ್ರೆ ಅದನ್ನೇನಾಗುತ್ತೆ 10 ಟು ದ ಪವರ್ ಆಫ್ 8 2s ಮಲ್ಟಿಪ್ಲೈ ಮಾಡಿದ್ರೆ 16. ಓಕೆನಾ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕು, 6.67 ಇಂಟು 6 ಇಂಟು 7.4 ಮಲ್ಟಿಪ್ಲೈ ಮಾಡಿದ್ರೆ, ಸೊ 7.4 ಇಂಟು 6 ಮಾಡಿದ್ರೆ 44.4 ಬರುತ್ತೆ. ಸೊ 44.4 ಇಂಟು 6.67 ಮಲ್ಟಿಪ್ಲೈ ಮಾಡಿದಾಗ ಸೊ ಎಷ್ಟು ಬರುತ್ತೆ ಅಂತಂದ್ರೆ 296. ನೀವು ಕ್ಯಾಲ್ಕುಲೇಟ್ ಮಾಡಿ, ಮಲ್ಟಿಪ್ಲೈ ಮಾಡೋದು ಮೇನ್ ಆಗಿ ಇದು ಫಾರ್ಮಲ್ ಆಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ಸ್ ನ ಡಿವಿಷನ್ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು ಆಯ್ತಾ. ಸೊ 296.14 ಇಂಟು ಅಲ್ಲಿ ಏನೇನಿತ್ತು 10 ಟು ದ ಪವರ್ ಆಫ್ -11 24 22 ಇದೆ ಅಲ್ವಾ. ಸೊ ನಾನೇನ್ ಮಾಡ್ತೀನಿ 22 ಇಂದ ಈ 11 ಕಳೆದ್ರೆ ಏನಾಗುತ್ತೆ, ಸೊ 11 ಉಳ್ಕೊಂತು. ಸೊ ಈಗ 24 22 ಇತ್ತು ಅನ್ಕೊಳ್ಳೋಣ. ಸೊ ಫಸ್ಟ್ 46 ಆಯ್ತು. ಸೊ 46 ಅಲ್ಲಿ 11 ಕಳಿಬೇಕು. ಸೊ ಏನಾಗುತ್ತೆ 5 3 35. ಸೊ ಈ ರೀತಿ ನೀವೇನ್ ಮಾಡ್ಕೋಬೇಕು, ಪ್ಲಸ್ ಇದೆಯಾ ಮೈನಸ್ ಇದೆಯಾ ನೋಡಿ ಪವರ್ಸ್ ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ 10⁻35. ಸೊ ಡಿವೈಡೆಡ್ ಬೈ ಅಲ್ಲಿ ಏನ್ ಬಂದಿತ್ತು ನಮಗೆ 14.74 ಇಂಟು 10 ಟು ದ ಪವರ್ ಆಫ್ 16. ಸೊ ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡ್ತಾ ಹೋದಾಗ 296.14 ಇಂಟು 10⁻35 ಡಿವೈಡೆಡ್ ಬೈ 14.74 ಡಿವೈಡ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ ಅಂತಂದ್ರೆ ಸೊ 20.09. ಓಕೆನಾ. ಸೊ 296.14 ಡಿವೈಡೆಡ್ ಬೈ 14.74 ನಾವು ಡಿವೈಡ್ ಮಾಡಿದ್ರೆ ನಮಗೆ 20.09 ಬರುತ್ತೆ. ಇದು ಲಾಂಗ್ ಪ್ರೋಸೆಸ್, ಲಾಂಗ್ ಡಿವಿಷನ್ ಆಗಿರೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಿಮ್ಗೆಲ್ಲ ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ಡೈರೆಕ್ಟ್ ಆಗಿ ಬರ್ಕೊಂಡು ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನಾವು ಫಸ್ಟ್ ಈಗ ಪವರ್ಸ್ ಅಲ್ಲಿ ನೋಡೋದಾದ್ರೆ, ಸೊ ಪವರ್ಸ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ನೋಡ್ಕೋಬೇಕು. ನ್ಯೂಮಿನೇಟರ್ ಅಲ್ಲಿ 35 ಇದೆ, ಡಿನಾಮಿನೇಟರ್ ಅಲ್ಲಿ ಎಷ್ಟಿದೆ 16 ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಎ ಪವರ್ ಎಂ ಬೈ ಎ ಪವರ್ ಎನ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದೇನಾಗುತ್ತೆ 10⁻35 - 16 ಆಗುತ್ತೆ. ಸೊ 35 - 16 ಮಾಡಿದ್ರೆ ಏನ್ ಸಿಗುತ್ತೆ, 35 ಅಲ್ಲಿ 16 ಕಳೆದ್ರೆ ನಮಗೆ 10⁻19. ಸೊ ಇಂಟು 10 ಟು ದ ಪವರ್ ಆಫ್ 19. ಓಕೆ. ಸೊ ಏನ್ ಯೂನಿಟ್ ಫೋರ್ಸ್ ಇದೆ ಅಂದ್ರೆ ಯೂನಿಟ್ ಏನಾಗಿರುತ್ತೆ ನ್ಯೂಟನ್. ಸೊ ಇದನ್ನ ಹೀಗಾದ್ರೂ ಬರಿಬಹುದು, ಇದು ಕರೆಕ್ಟ್. ಓಕೆನಾ, ಇದಿಷ್ಟೇ. ಅಥವಾ ಎಫ್ ಈಕ್ವಲ್ಸ್ 2 ಅಥವಾ 2.0 ಅಥವಾ 2 ಅಷ್ಟೇ ಬರ್ಕೊಂಡ್ರು ಸಾಕು. ಬಿಕಾಸ್ ರೌಂಡ್ ಅಪ್ ಮಾಡಿದಾಗ ಇಲ್ಲಿ 1 ಆಗುತ್ತೆ. ಸೊ ಅದನ್ನ ನೆಗ್ಲಿಜಿಬಲ್ ಮಾಡ್ಕೋಬಹುದು. ಇಂಟು 10 ಟು ದ ಪವರ್ ಆಫ್ 20 ನ್ಯೂಟನ್ ಅಂತನಾದ್ರೂ ಕೂಡ ಬರೀಬಹುದು. ಸೊ ಯಾವ್ದು ಬರೆದ್ರು ಓಕೆ, ಈಗಾದ್ರೂ ಬರಿಬಹುದು ಹೀಗಾದ್ರೂ ಬರಿಬಹುದು. ಪಾಯಿಂಟ್ ಶಿಫ್ಟ್ ಡೆಸಿಮಲ್ ಶಿಫ್ಟ್ ಮಾಡೋದು ಗೊತ್ತಿರಬೇಕು. ಅದು ಬಿಟ್ರೆ ಅಡಿಷನ್ ಈಗ ಮೇನ್ ಆಗಿ ಏನ್ ಫಂಡಮೆಂಟಲ್ ಗೊತ್ತಿದೆ ಆಪರೇಷನ್ಸ್ ಅದೆಷ್ಟು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಲಾಂಗ್ ಡಿವಿಷನ್ ಮೆಥಡ್ ಇರುತ್ತೆ, ಅದನ್ನ ಮಾಡೋದ್ ಕಲಿಬೇಕಾಗತ್ತೆ. ಸೊ ಇದು ಒಂದು ಪ್ರಾಬ್ಲಮ್ ಆಯ್ತು. ಬರ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಈ ವಿಡಿಯೋಸ್ ಮತ್ತೆ ಸಿಗುತ್ತೆ. ಏನಾದ್ರು ನಿಮ್ಗೆ ಬರ್ಕೊಳಕ್ ಆಗಿಲ್ಲ, ಫಾಸ್ಟ್ ಆಗ್ತಿದೆ ಅಂತಂದ್ರೆ ನಿಮಗ್ ಗೊತ್ತಿದೆ ಅಲ್ವಾ, ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋಸ್ ಎಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಮತ್ತೆ ರಿಪೀಟ್ ಆಗಿ ನೀವು ನೋಡ್ಬೋದು, ನೋಟ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವೆಶನ್, ದ ಮಾಸ್ ಆಫ್ ಅ ಬಾಡಿ A is 5 kg and the mass of a B is 10 kg are separated from 20 km apart. Calculate the force between body A and body B ಅಂತಿದೆ. ಸೊ ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ, ಎರಡು ಬಾಡಿ ಇದೆ ಅಂತ ತಗೊಳ್ಳೋಣ, ಎ ಮತ್ತೆ ಬಿ. ಸೊ ಎರಡು ಆಬ್ಜೆಕ್ಟ್ ಇದೆ. ಸೊ ಎ ಇದು ಏನ್ ಮಾಸ್ ಇದೆ 5 kg ಇದೆ. ಸೊ ಬಿ ಮಾಸ್ ಏನಿದೆ 10 kg ಇದೆ. ಸೊ ಇವೆರಡರ ನಡುವಿನ ಏನು ಡಿಸ್ಟೆನ್ಸ್ ಇದೆ ಅಲ್ವಾ ಅದು 20 ಕಿಲೋಮೀಟರ್ ಅಷ್ಟಿದೆ. ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಎಷ್ಟು ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ ನಲ್ಲಿ ಎಷ್ಟು ಎಕ್ಸರ್ಟ್ ಆಗ್ತಿದೆ ಫೋರ್ಸ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಅಲ್ವಾ. ಸೊ ಗಿವನ್, ಸೊ ಬಿಗ್ಗರ್ ಮಾಸ್ ಅಂತ ತಗೊಂಡಾಗ ಕಂಪೇರ್ ಮಾಡಿದ್ರೆ ಎ ಬಿಗೆ ಬಿಗ್ಗರ್ ಮಾಸ್ ಅಂತ ನೋಡಿದಾಗ ನಾನು 10 kg ಬರ್ಕೋಬಹುದಲ್ವಾ. ಸೊ ಸ್ಮಾಲ್ ಎಮ್ಗೆ ನಾನು 5 kg. ಈಗ M1 M2 ಅಂತ ತಗೊಂಡಿದ್ರೆ ಪ್ರಾಬ್ಲಮ್ ಇಲ್ಲ, ಯಾವ್ದು ಬೇಕಾದ್ರೂ ಹಾಕೋಬಹುದು ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ಜಿ ವ್ಯಾಲ್ಯೂ ಕೊಟ್ಟಿಲ್ಲ ನಮಗೆ. ಸೊ ಹಾಗೆ ಡಿ ಕೊಟ್ಟಿದ್ದಾರೆ 20 ಕಿಲೋಮೀಟರ್ ಇದೆ. ಇಲ್ಲೂ ಕೂಡ ಕಿಲೋಮೀಟರ್ ಅಲ್ಲಿ ಇದೆ, ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ತೀವಿ 10⁻3 ಮೀಟರ್ ಅಂತ ಬರ್ಕೋತೀವಿ. ಓಕೆನಾ. ಸೊ ಜಿ ವ್ಯಾಲ್ಯೂ ಕೊಟ್ಟಿಲ್ಲ, ಜಿ ವ್ಯಾಲ್ಯೂ ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಕೊಟ್ಟಿರಲ್ಲ. ಓಕೆ.
ಸೊ ಎಲ್ಲೋ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಅಷ್ಟೇ ಜಿ ವ್ಯಾಲ್ಯೂನ ಕೊಟ್ಟಿರ್ತಾರೆ. -11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಸೊ ಇಷ್ಟು ಗಿವನ್ ಪಾರ್ಟ್ ಆಯ್ತು. ಸೊ ನೆಕ್ಸ್ಟ್ ಗೊತ್ತಿದೆ F ಈಕ್ವಲ್ಸ್ G m ಇಂಟು m ಬೈ ಡಿ ಸ್ಕ್ವೇರ್. ಸೊ F ಈಕ್ವಲ್ಸ್ G ಏನಿದೆ 6.67 ಇಂಟು 10⁻11 ಇಂಟು ಮಾಸ್ ಅಂತ ತಗೊಂಡಾಗ 10 ಇಂಟು ಇಲ್ಲಿ ಯಾವುದೇ ತರ ಪವರ್ಸ್ ಅಲ್ಲಿ ಇಲ್ಲ. ಸೊ ನಮಗೆ ಸ್ವಲ್ಪ ತುಂಬಾ ಈಸಿ ಆಗ್ಬಿಡ್ತು, ಕಷ್ಟ ಆಗ್ಲಿಲ್ಲ. ಸೊ ಪವರ್ಸ್ ಅಲ್ಲಿ ಇದ್ರೇನೆ ನಮಗೆ ಕಷ್ಟ, ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳೋದು, ಅದನ್ನ ಮಲ್ಟಿಪ್ಲೈ ಮಾಡೋದು, ಹೇಗ್ ಬರೆಯೋದು ಅನ್ನೋದೇ ಕಷ್ಟ. ಸೊ ಇಲ್ದಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಬರ್ಕೊಬಹುದು. ಸೊ ನೆಕ್ಸ್ಟ್ ಇಲ್ಲಿ 20 ಇಂಟು 10⁻3 ಹೋಲ್ ಸ್ಕ್ವೇರ್. ಓಕೆ. ಸೊ ನೆಕ್ಸ್ಟ್ F ಈಕ್ವಲ್ಸ್ 6.67 ಇಂಟು 10 ಇಂಟು 5 ನ 50 ಅಂತ ಬರ್ಕೋತೀನಿ ಇಂಟು 11 ಡಿವೈಡೆಡ್ ಬೈ 20 ಸ್ಕ್ವೇರ್. ಸೊ 20 ಇಂಟು 20 ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ 400 ಇಂಟು 10⁻3 ಹೋಲ್ ಪವರ್ 2 ಇರೋದು. ಸೊ ಅದೇನಾಗುತ್ತೆ 10⁻6. 3 2s 6 ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ನಾವು 0 0 ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ 5 1s 5 8s ಅಂತ ಮಾಡ್ಕೋಬಹುದು. ಸೊ ನೀವು ಹೇಗೆ ಕಂಫರ್ಟ್ ಆಗುತ್ತೆ ಹಾಗೆ ನಾವು ಡಿವೈಡ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಆಯ್ತು. ಸೊ ನೆಕ್ಸ್ಟ್ 6.67 ಡಿವೈಡೆಡ್ ಬೈ 8. 6.67 ಡಿವೈಡೆಡ್ ಬೈ 8 ಮಾಡಿದಾಗ ನಿಮಗೆ ಫೈನಲ್ ಏನ್ ಸಿಗುತ್ತೆ ಅಂತಂದ್ರೆ F ಈಕ್ವಲ್ಸ್ 0.83. F ಈಕ್ವಲ್ಸ್ 0.83 ಇಂಟು 10⁻11 ಇದೆ. ಇದು ನೀವು ಮೇಲ್ಗಡೆ ಹೋದಾಗ 10⁻6 ಆಗುತ್ತೆ. +6 ಇದೆ ಡಿನಾಮಿನೇಟರ್ ಅಲ್ಲಿ. ನ್ಯೂಮರೇಟರ್ ಹೋದಾಗ -6 ಆಗುತ್ತೆ. ಸೊ ಅವಾಗ ಎರಡು ಏನಾಗುತ್ತೆ -11 -6. ಸೊ 10⁻17 ಆಗುತ್ತೆ ಅಲ್ವಾ. ಸೊ 10⁻17 ಆಯ್ತು. ಸೊ ಇದನ್ನ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಓಕೆ, ನ್ಯೂಟನ್ ಅಂತ ಬರೆದ್ರು ಓಕೆ. ಸೊ ಅಥವಾ ಪಾಯಿಂಟ್ ಶಿಫ್ಟ್ ಮಾಡಿ ಡೆಸಿಮಲ್ ಶಿಫ್ಟ್ ಮಾಡಿ ನಾನು ಬರಿತೀನಿ ಅಂತಂದ್ರೆ ಆರ್ 0 ಪಾಯಿಂಟ್ ಅಲ್ಲಿ ಇರೋದನ್ನ ನಾನು 8.3 ಅಲ್ಲಿ ಬರೆದ್ರೆ ಏನಾಗುತ್ತೆ ಇಂಟು 10⁻−18 ನ್ಯೂಟನ್. ಸೊ ಈ ರೀತಿ ಕೂಡ ಬರೀಬಹುದು. ಸೊ ಇದಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು ಇವಾಗ ಗೊತ್ತಾಗಿದೆ ಹೇಗೆ ಸಾಲ್ವ್ ಮಾಡೋದ್ರ ಅಂತ ಗೊತ್ತಾಗಿದೆ ಅಲ್ವಾ. ಸೊ ನೀವು ಕೂಡ ಜೊತೆಲೆ ಸಾಲ್ವ್ ಮಾಡ್ತಾ ಹೋಗ್ಬೋದು. What is the magnitude of the gravitational force between the earth and a 1 kg object on its surface? Mass of the earth is 6 into 10⁻24 kg and the distance between earth and object is 6.4 into 10⁻6 meter ಅಂತಿದೆ. ಸೊ ಗಿವನ್ ಏನಿದೆ ಸೇಮ್ ಇರುತ್ತೆ. ನೀವು ಏನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಹಾಕಿರ್ತೀವಿ ಒಂದೇ ಫಾರ್ಮುಲಾದ ಮೇಲೆ ಅಂತಂದ್ರೆ ಪ್ರಾಕ್ಟೀಸ್ ಆದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಿದ್ದಷ್ಟು ನಿಮಗೆ ಈಸಿ ಆಗುತ್ತೆ. ಒಂದ್ ಪ್ರಾಬ್ಲಮ್ 2 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅದ್ ನಿಮ್ಗೆ ತುಂಬಾ ಕಷ್ಟ ಅನ್ನೋ ತರಾನೇ ಫೀಲ್ ಆಗ್ತಿರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ m ಇಂಟು 24 kg. ಸೊ ಇನ್ನೊಂದು ಸ್ಮಾಲರ್ ಆಬ್ಜೆಕ್ಟ್ 1 kg. ನೆಕ್ಸ್ಟ್ ಡಿಸ್ಟೆನ್ಸ್ ಇದೆ. ಇಲ್ಲೇನು ಕನ್ವರ್ಷನ್ ಇಲ್ಲ, ಮೀಟರ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್, ಕಿಲೋಮೀಟರ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗೆ ಬರ್ಕೊಳ್ಳೋಣ. ಸೊ ಜಿ ವ್ಯಾಲ್ಯೂ ಗೊತ್ತಿದೆ 6.67 ಇಂಟು 10⁻−11 ನ್ಯೂಟನ್ ಮೀಟರ್ ಸ್ಕ್ವೇರ್ kg ಸ್ಕ್ವೇರ್. ಸೊ ಇಲ್ಲಿ 6.67 ಇದೆ ಅಲ್ವಾ. 6.67 ಅಂತಾನೆ ಬರ್ಕೋಬೇಕಾ? 3 ಡಿಜಿಟ್ ಕಷ್ಟ ಆಯ್ತು, 2 ಡಿಜಿಟ್ ಇಳಿಸ್ಕೋಬಹುದಾ ಅಂದ್ರೆ ಇದನ್ನ ರೌಂಡ್ ಅಪ್ ಮಾಡಿ ಬೇಕಾದ್ರೆ ನೀವು 6.7 ಇಂಟು 10⁻−11 ಅಂತ ಬರ್ಕೋಬಹುದು. 6.67 ಇರೋದನ್ನ 6.7 ಅಂತ ಬರ್ಕೋಬಹುದು. 3 ಡಿಜಿಟ್ ಕಷ್ಟ ಆಯ್ತು ಅಂದ್ರೆ 2 ಡಿಜಿಟ್ ಆಗಿ ಮಾಡ್ಕೋಬಹುದು. ಸೊ ನೆಕ್ಸ್ಟ್ F ಈಕ್ವಲ್ಸ್ G m ಇಂಟು m ಬೈ ಡಿ ಸ್ಕ್ವೇರ್. ಸೊ G ಗೊತ್ತಿದೆ 6.67 ಇಂಟು 10⁻−11 ಇಂಟು 6 ಇಂಟು 10⁻24 ಇಂಟು 1 ಡಿವೈಡೆಡ್ ಬೈ ಸೊ 6.4 ಇಂಟು 10⁻6 ಹೋಲ್ ಸ್ಕ್ವೇರ್. ಸೊ ಇಲ್ಲಿ 1 ಇರೋದ್ರಿಂದ ಏನದು ಮ್ಯಾಟರ್ ಆಗಲ್ಲ. ಸೊ 6.67 ಇಂಟು 6. ಸೊ 6.67 ಇಂಟು 6 ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದ್ರೆ ಸೊ 40.02 ಇಂಟು ಇಲ್ಲಿ 10⁻24 ಇದೆ, ಹಾಗೆ 10⁻−11 ಇದೆ. 24 ಇಂದ -11 ಕಳೆದ್ರೆ ಮುಗೀತು. ಸೊ ಎಷ್ಟು ಸಿಗುತ್ತೆ 24 ಇಂದ 11 ಕಳೆದ್ರೆ 13, 10⁻13. ಸೊ 6.4 ಇದೆ ಅಲ್ವಾ. 6.4 ಇಂಟು 6.4 6.4 ಇಂಟು 6.4 ನ ಮಲ್ಟಿಪ್ಲೈ ಮಾಡಿ ಅವಾಗ 40.96 ಸಿಗುತ್ತೆ. ಸೊ 10⁻6 ಇದೆ. 6 ಟು ದ ಪವರ್ ಆಫ್ 2 ಅಂತ ಬಂದಾಗ 6 ಇಂಟು 2 ಮಾಡ್ಕೋತೀವಿ 10⁻2.
12. ಸೊ ನೆಕ್ಸ್ಟ್ ಇಲ್ಲಿ 40.02 ಇದೆ. ನೆಕ್ಸ್ಟ್ ಡಿವೈಡೆಡ್ ಬೈ 40.96 ಇದೆ. ಸೊ ಈಗ 40.96 ಇಂದ 40.02 ನ ಡಿವೈಡ್ ಮಾಡಬೇಕು ಅಂದ್ರೆ ಇದೇನಾಗಿರುತ್ತೆ, ಅದಕ್ಕಿಂತ ಚಿಕ್ಕ ನಂಬರ್ ಇರುತ್ತೆ. ಸೊ ನೀವು ಇಲ್ಲಿ ಪಾಯಿಂಟ್ಸ್ ನ ಶಿಫ್ಟ್ ಮಾಡ್ಕೊಂಡಾದ್ರೂ ಮಾಡ್ಬೋದು, ಅಥವಾ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ, ಲಾಂಗ್ ಡಿವಿಷನ್ ಇರುತ್ತೆ ಅಲ್ವಾ, ಸೊ ಯಾವ ರೀತಿ ಶಾರ್ಟ್ ಕಟ್ ನ ಯೂಸ್ ಮಾಡ್ಕೋತೀರಾ ಅನ್ನೋದನ್ನ ನೋಡಿ. ಸೊ 40.02 ಡಿವೈಡೆಡ್ ಬೈ 40.96 ನ ಡಿವೈಡ್ ಮಾಡಿದಾಗ 0.977 ಸಿಗುತ್ತೆ. ಸೊ ಇಲ್ಲಿ 10 ಟು ದ ಪವರ್ ಆಫ್ -13 ಪ್ಲಸ್ 13 ಇದೆ, ಡಿವೈಡೆಡ್ ಬೈ 10 ಪವರ್ 12 ಇದೆ. ಸೊ ಇದು ಮೇಲ್ಗಡೆ ಹೋದಾಗ ಏನಾಗುತ್ತೆ, 13 - 12 ಆಯ್ತು. ಸೊ ಉಳ್ಕೊಳ್ಳೋದು 10 ಅಷ್ಟೇ ಉಳ್ಕೊಳ್ಳುತ್ತೆ. 10 ಪವರ್ 1 ಇಸ್ ನಥಿಂಗ್ ಬಟ್ 10. ಸೊ ಇಂಟು 10 ಅಂತಿದೆ. ಸೊ ಇದು ಏನ್ ಮಾಡೋದು, ಹಾಗೆ ಇಟ್ಬಿಡೋದಾ? ಇಲ್ಲ. ಸೊ ಈ 10 ಇಂಟು 0.977 ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ, 9.77 ಸಿಕ್ತು. ಸೊ 9.77 ನಾನು ಅಪ್ರಾಕ್ಸಿಮೇಟ್ಲಿ ರೌಂಡ್ ಅಪ್ ಮಾಡಿ ಬರ್ದಾಗ ನಾನು ಏನಂತ ಬರೀಬಹುದು, 9.8 ನ್ಯೂಟನ್ ಅಂತ ಬರೀತೀನಿ. ಓಕೆನಾ? ಸೊ 9.8 ನ್ಯೂಟನ್ ಅಂತ ಬರ್ಕೋಬಹುದು. ಸೊ ಈ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಗ್ರಾವಿಟೇಷನ್ ಮತ್ತೆ ಸೆಂಟ್ರಿಪಿಟಲ್ ಫೋರ್ಸ್ ಆಗಿರ್ಬೋದು, ಹಾಗೆ ಮೇನ್ ಆಗಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಮತ್ತೆ ಅದ್ರದ್ದು ಇಂಪಾರ್ಟೆನ್ಸ್, ಪ್ರಾಪರ್ಟೀಸ್, ಮತ್ತೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಯೂನಿಟ್ ಬಗ್ಗೆ ನೋಡ್ಕೊಂಡ್ವಿ. ಹಾಗೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಕೆಲವೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಇದಿಷ್ಟು ಕಾನ್ಸೆಪ್ಟ್ ಮೇಲೆ ನಿಮಗೀಗ ಆಸ್ ಯೂಶುವಲ್ ಚಾರ್ಟ್ ಬಾಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ನ ಹಾಕ್ತಾರೆ. ಸೊ ಆ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ, ಅಲ್ಲೂ ಕೂಡ ಕ್ವಶನ್ಸ್ ಇದೆ. ಸೊ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ಗೂಗಲ್ ಫಾರ್ಮ್ ಇವಾಗ ಹಾಕ್ತಾರೆ. ಸೊ ಓಪನ್ ಆಗ್ತಿದ್ಯಾ ಗೂಗಲ್ ಫಾರ್ಮ್ ಅಂತ ಕೂಡ ಮೆಸೇಜ್ ಹಾಕ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗಿದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹಾಕಿರ್ತೀನಿ, ಅದನ್ನ ನೀವು ಸಾಲ್ವ್ ಮಾಡಿ ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹೇಳ್ಬೋದು. ಓಪನ್ ಆಗ್ತಿದ್ಯಾ? ಹಾ, ಗುಡ್. ಫಿಲ್ ಮಾಡ್ತಾ ಹೋಗಿ. ಸೊ ಇದು ಹೋಮ್ವರ್ಕ್ ಪ್ರಾಬ್ಲಮ್. ಇದು ಕೆಲವೊಬ್ಬರಿಗೆ ಯಾರಿಗೆ ಕ್ಯಾಂಪಿಗೆ ಅಟೆಂಡ್ ಆಗಿದ್ರು ಅವರಿಗೆ ರಿಪಿಟೇಷನ್ ಕ್ಲಾಸ್ ಆದಾಗುತ್ತೆ. ಸೊ ಇದು ಕ್ಲಾಸ್ ಆಲ್ರೆಡಿ ಕೇಳಿದೀನಿ ಅಂತೇಳಿ ಲಾಗೌಟ್ ಆಗೋದು, ಲೀವ್ ಆಗೋದು ಆ ತರದೆಲ್ಲ ಏನು ಮಾಡ್ಕೋಬೇಡಿ. ನಿಮ್ಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಇನ್ನೊಂದ್ಸಲ ರಿವಿಷನ್ ಆದಂಗ ಆಗತ್ತೆ. ಸೊ ಹಾಗೆ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೋದು. ಏನ್ ಹೇಳಿದಾರೆ, ಕ್ಯಾಲ್ಕುಲೇಟ್ ದ ಫೋರ್ಸ್ ಆಫ್ ಗ್ರಾವಿಟೇಷನ್ ಬಿಟ್ವೀನ್ ದ ಅರ್ತ್ ಅಂಡ್ ದ ಸನ್ ಗಿವನ್ ದಟ್ ದ ಮಾಸ್ ಆಫ್ ಅರ್ತ್ equals 6 into 10 power 24 kg and the sun equals 2 into 10 power 30 kg. The average distance between the two is ಅಂದ್ರೆ ಅರ್ತ್ ಮತ್ತೆ ಸನ್ 1.5 into 10 power 11 meter. ಓಪನ್ ಆಗುತ್ತೆ, ಇನ್ನೊಂದ್ಸಲ ಓಪನ್ ಮಾಡಿ, ಓಪನ್ ಆಗುತ್ತೆ. ಸೊ ಗಿವನ್ ಬರ್ದಿರ್ತೀನಿ, ಸಾಲ್ವ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ರು ಕೂಡ ಸಾಲ್ವ್ ಮಾಡ್ಬೇಕು. ಸಾಧ್ಯ ಆದ್ರೆ ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಆನ್ಸರ್ಸ್ ನ. ಇನ್ನೂ ಒಂದ್ಸಲ ಕಳಿಸ್ತಾರೆ ನೋಡಿ. ಓಪನ್ ಆಗಿದೆ, ತುಂಬಾ ಜನಕ್ಕೆ ಓಪನ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಆಪ್ಷನ್ ಕೇಳುತ್ತೆ, ಕ್ರೋಮ್ ಅಥವಾ ಡ್ರೈವ್ ಅಂತ ಏನೋ ಸಮಥಿಂಗ್ ಆಪ್ಷನ್ ಕೇಳುತ್ತೆ. ಅದ್ರಲ್ಲಿ ಕ್ರೋಮ್ ಕೊಡಿ, ಓಪನ್ ಆಗುತ್ತೆ ಅದು. ಸಾಲ್ವ್ ಮಾಡಿರೋರು ಆನ್ಸರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. 3.5
ಇಂಟು 3.5610 ನ್ಯೂಟನ್ ಅಷ್ಟೇ ಹಾಕಿದ್ರೆ ಸಾಕಾ? ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸೆಲೆಕ್ಟ್ ಆಗ್ತದೆ, ಬೇರೆಯವ್ರಿಗೆಲ್ಲ ಆಗಿದೆ, ಇನ್ನೊಂದ್ಸಲ ಚೆಕ್ ಮಾಡಿ. ಒಬ್ರು ಹಾಕಿದಾರೆ. ನೀವು ಆನ್ಸರ್ಸ್ ನ ಏನ್ ಗೂಗಲ್ ಫಾರ್ಮ್ ಅಲ್ಲಿ ಆನ್ಸರ್ಸ್ ಇದೆಯೋ ಅದನ್ನ ಇಲ್ಲೇ ಡಿಸ್ಪ್ಲೇ ಹಾಕ್ಬೇಡಿ. ಸೊ ನಿಮ್ಮದ್ ನೋಡ್ಕೊಂಡು ಬೇರೆಯವರು ಕೂಡ ಅದೇ ಆನ್ಸರ್ಸ್ ನ ಹಾಕ್ತಾರೆ ಅಲ್ವಾ? ಸೊ ಈ ಆನ್ಸರ್ಸ್ ಬೇಡ, ನಾನು ಕೇಳಿದ್ದು ಜಸ್ಟ್ ಈ ಕ್ವಶನ್ ಹೋಮ್ವರ್ಕ್ ಕ್ವಶನ್ ಏನ್ ಕೊಟ್ಟಿದ್ದೀನಲ್ಲ ಇಲ್ಲಿ, ಇದಕ್ಕೆ ಆನ್ಸರ್ ಹಾಕಿ ಅಂತ ಹೇಳಿದ್ದು. ಸೊ ಈಗ ನೀವು ಅಲ್ಲಿ ಆನ್ಸರ್ ಹಾಕಿದ್ರೆ, ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿದ್ರೆ ಎಲ್ರು ಅದನ್ನೇ ಆಪ್ಷನ್ ಕ್ಲಿಕ್ ಮಾಡ್ತಾರೆ. ಸೊ ಯಾರು ಹಾಕಿದ್ರು ಅವ್ರಿಗೆ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡ್ಬೋದು. ಎಸ್, ಗುಡ್. ಶಮಿತ್ ಅವರು 3.56 ಇಂಟು 10^22 ನ್ಯೂಟನ್ ಅಂತ ಹಾಕಿದ್ದಾರೆ. ಗುಡ್, ಕರೆಕ್ಟ್ ಇದೆ ಆನ್ಸರ್. ಸೊ ಆನ್ಸರ್ ಅಷ್ಟೇ ಬರ್ದಿರ್ತೀನಿ, ಕೆಲವೊಬ್ರು ಹಾಕಿರೋದ್ರಿಂದ. ಸೊ ಎಫ್ ಈಕ್ವಲ್ಸ್ 3.5 ಇಂಟು 10^22 ನ್ಯೂಟನ್, ಅಥವಾ ಎಫ್ ಈಕ್ವಲ್ಸ್ 35.5 ಇಂಟು 10^21 ನ್ಯೂಟನ್. ಸೊ ಇವತ್ತಿಗೆ ಕ್ಲಾಸ್ ಇಷ್ಟೇ ಎಂಡ್ ಆಯ್ತು. ಏನ್ ಗೂಗಲ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದೀವಲ್ವಾ, ಅದನ್ನ ಫಿಲ್ ಮಾಡಿ ಆನ್ಸರ್ ಮಾಡಿ. ನಿಮ್ಮ ಆನ್ಸರ್ಸ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ನಾಳೆ ಕ್ಲಾಸ್ ಗ್ರಾವಿಟೇಷನ್ ಪಾರ್ಟ್ 2 ಕಂಟಿನ್ಯೂ ಆಗುತ್ತಲ್ವಾ, ಸೊ ಅಲ್ಲಿ ಆನ್ಸರ್ಸ್ ನ ಲಾಸ್ಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಸೊ ಇವಾಗ ನೀವೇನ್ ಗೂಗಲ್ ಫಾರ್ಮ್ ಫಿಲ್ ಮಾಡಿರ್ತೀರಲ್ಲ, ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀವು ಆನ್ಸರ್ಸ್ ಏನ್ ರೆಸ್ಪಾನ್ಸ್ ರಿಪ್ಲೈ ಕೊಟ್ಟಿರ್ತೀರಲ್ವಾ ಅದನ್ನ. ಅದಾದ್ಮೇಲೆ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ. ಓಕೆನಾ? ಸೊ ವಾಟ್ಸಪ್ ಅಲ್ಲಿ ಕೂಡ ಈ ಗೂಗಲ್ ಫಾರ್ಮ್ ಲಿಂಕ್ ನ ಕಳಿಸ್ತಾರೆ. ಸೊ ಅಲ್ಲೂ ಕೂಡ ಯಾರಿಗೆ ಇಲ್ಲಿ ಮಾಡಕ್ ಆಗ್ತಿಲ್ಲ ಬೇಗ ಅಂತಂದ್ರೆ, ಯಾಕೆಂದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಮಾಡಕ್ ಆಗಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲೂ ಹಾಕಿರ್ತಾರೆ, ನೀವು ಮಾಡ್ಕೋಬಹುದು ಗೂಗಲ್ ಫಾರ್ಮ್. ಸೊ ಥ್ಯಾಂಕ್ ಯು. ಇವತ್ತಿನ ಕ್ಲಾಸ್ ಇಷ್ಟೇ, ನಾಳೆ ಕ್ಲಾಸಲ್ಲಿ ಸಿಗೋಣ.